ನಮಸ್ಕಾರ. ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸನೂ ಶ್ರೀರಂಗದ ಮಹಾತ್ಮೆಯನ್ನು ನೋಡ್ತಾ ಇದ್ವಿ. ಕುಲಶೇಖರ ಆಳ್ವಾರ್ವರೆಗೂ ಆಗಿತ್ತು. ಈಗ ತಿರುಪ್ಪಣ್ಣ ಆಳ್ವಾರ್ ಅವ್ರು ಹಾಡಿರೋ ಹಾಡುಗಳನ್ನ ತಗೊಳ್ಳೋಣ. ಈಗ ನಾನು ಅನುಸರಿಸ್ತಾ ಇರೋ ಪುಸ್ತಕದಲ್ಲಿ ಬರೀ ಪಾಶರಗಳು ಮಾತ್ರ ಕೊಟ್ಟಿದ್ದಾರೆ. ಪಾಶರಗಳು ಅಂದ್ರೆ ಪದ್ಯಗಳು, ಆಳ್ವಾರ್ ಬರ್ದಿರುವಂತ ಪದ್ಯಗಳನ್ನ ಮಾತ್ರನೇ ಕೊಟ್ಟಿದ್ದಾರೆ, ಅರ್ಥ ಏನು ಕೊಟ್ಟಿಲ್ಲ. ಆದ್ರೆ ಈ ಪುಸ್ತಕ ಇಟ್ಕೊಂಡ್ರೆ ನೀವೇನು ಅಂತ ಹೇಳಿದ್ರೆ, ನಾನು ಬೇಕಾದ್ರೆ ಪೇಜ್ ನಂಬರ್ ಹೇಳಿ ನಿಮಗೆ ಅದನ್ನ ಹೇಳ್ಬೋದು. ಅವಾಗ ನೀವು ಫಾಲೋ ಮಾಡಕ್ಕೆ ಈಸಿ ಆಗುತ್ತೆ. ಇಲ್ಲ ಪರವಾಗಿಲ್ಲ, ಸುಮ್ಮನೆ ಹಾಗೆ ಕೇಳ್ತೀವಿ ಅನ್ನೋದಾಗಿದ್ರೆ ಪುಸ್ತಕ ಕೊಂಡ್ಕೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ತೊಂದರೆ ಇಲ್ಲ, ಹಾಗೆ ಕೂಡ ಕೇಳ್ಬೋದು. ಪುಸ್ತಕ ಇದ್ರೆ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ನೀವು ಮುಂದೆ ಎಲ್ಲಾದ್ರೂ ದಿವ್ಯದೇಶಗಳಿಗೆ ಹೋದ್ರೆ ಆಯಾ ಆಳ್ವಾರ್ಗಳು ಹಾಡಿದ ಪಾಶ್ರಗಳು ಪುರುಸತ್ತಾಗಿದ್ದಾಗ ಅಲ್ಲಿ ಕೂತ್ಕೊಂಡು ಹಾಡ್ಬೋದು. ನಾವು ಒಮ್ಮೆ ನಮ್ಮ ಕ್ಲಾಸಲ್ಲಿ ಶಾಂತ ಪ್ರಸಾದ್ ಇದಾರಲ್ಲ, ಅವ್ರ ಜೊತೆಗೆಲ್ಲ ಹೋದಾಗ ಶೀರ್ಗಾಳಿನಲ್ಲಿ ಆಮೇಲೆ ತಿರುಕುರುಂಗುಡಿನಲ್ಲೆಲ್ಲ ಸುಮಾರು ಪುರುಸತ್ತಾಗೆ ಹೋಗ್ತಾ ಇದ್ವಿ. ಅವಾಗ ಅಲ್ಲೆಲ್ಲ ಕೂತ್ಕೊಂಡು ಆ ಪಾಶಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಲ್ರಿಗೂ PDF ಕಳಿಸಿ ನಿಧಾನಕ್ಕೆ ಎಲ್ಲ ಓದ್ವಿ. ದೇವಸ್ಥಾನದಲ್ಲಿ ಓದಕ್ಕೆ ಟೈಮ್ ಇಲ್ಲ ಅಂದ್ಮೇಲೆ ವಾಪಸ್ ಬಂದು ರೂಮಲ್ಲಿ ಕಂಟಿನ್ಯೂ ಮಾಡಿ ಮುಗಿಸಿ ಓದ್ತಾ ಇದ್ವಿ. ಒಂಥರ ಏನೋ ಸಂತೋಷ ಅಷ್ಟೇ, ಆವರ್ತಿ ಆದಂಗೆ ಆಗುತ್ತೆ, ಆಳ್ವಾರ್ಗಳ ಹಾಡಿದ್ದು ಆಗುತ್ತೆ ಅಂತ. ಈಗ ತಿರುಪ್ಪಣ್ಣ ಆಳ್ವಾರ್ದು ನೋಡೋಣ. ಇಲ್ಲಿ ಶ್ರೀರಂಗದ ಮಹಾತ್ಮೆಯಲ್ಲಿ ಹೇಳ್ಬೇಕಾದ್ರೇನೆ ನಾವು ನೋಡಿದ್ವಿ, ಇಬ್ರು ಆಳ್ವಾರು ವಿಶೇಷವಾಗಿ ಇಲ್ಲಿ ಗರ್ಭಗುಡಿಯಲ್ಲಿ ಲೀನವಾಗಿದ್ದು ಅಂತ. ಒಂದಂತೂ ಭೂದೇವಿನ ಬಿಡಿ, ಅವರು ಸಾಕ್ಷಾತ್ ಆಂಡಾಳ ಅವತಾರ ಭೂದೇವಿಯಾಗಿದ್ದಾಗ ಅಲ್ಲಿ ಹೋಗಿ ಭಗವಂತನ ಸೇವೆಗಳು. ಇನ್ನೊಂದು ತಿರುಪ್ಪಣ್ಣ ಆಳ್ವಾರು, ಇವರು ಅಲ್ಲೇ ಪಕ್ಕದಲ್ಲಿ ಇವಾಗ ನೆಕ್ಸ್ಟ್ ಒಂದು ದಿವ್ಯದೇಶ ಬರುತ್ತಲ್ಲ ತಿರುಕೋಳಿ ಅಂತ, ಉದಯೂರ್ ಅಂತ ಅದಕ್ಕೆ ಇನ್ನೊಂದು ಹೆಸರು, ಅಲ್ಲೇನೆ ಅವರು ಜನ್ಮಸ್ಥಳ ಆಗಿದ್ದು. ಅವ್ರು ಏನ್ ಮಾಡೋರು, ಹಿಂದಿನ ಕಾಲದಲ್ಲೆಲ್ಲ ಎಲ್ರಿಗೂ ಇದು ದೇವಸ್ಥಾನದಲ್ಲಿ ಇದರಲ್ಲಿ ಅವ್ರಿಗೆ ಇದಿಲ್ಲ, ದೇವಸ್ಥಾನದ ಒಳಗಡೆ ಬರಕ್ಕೆ ಅವ್ರಿಗೆ ಪರ್ಮಿಷನ್ ಇರ್ತಾ ಇರ್ಲಿಲ್ಲ ಎಲ್ಲ ವರ್ಗದವ್ರಿಗೂ. ಅವಾಗೆಲ್ಲ ಕೆಲವರು ಪಂಚಮವರ್ಣದವರೆಲ್ಲ ಬರೀ ಹೊರಗಡೆನೆ ಉತ್ಸವಾದಿಗಳಲ್ಲಿ ದೇವರನ್ನ ನೋಡ್ತಾ ಇದ್ರು, ದೇವಸ್ಥಾನದ ಒಳಗೆ ಬರೋದು ಅಂತ ಇರ್ಲಿಲ್ಲ. ಭಗವದ್ ರಾಮಾನುಜರು ಬಂದ ಮೇಲೇನೆ ಮೇಲ್ಕೋಟೆನಲ್ಲಿ ಹರಿಜನರು ಗಿರಿಜನರು ಎಲ್ಲರೂ ದೇವಸ್ಥಾನದೊಳಗೆ ಬರಕ್ಕೆ ಹಕ್ಕಿದೆ ಅಂತ ಮಾಡಿದ್ದು. ಮೊದಲು ನಾವೆಲ್ಲ ದೊಡ್ಡದಾಗಿ ಸೋಷಲಿಸ್ಟ್ ಅದು ಇದು ಅಂತ ಮೂವ್ಮೆಂಟ್ ಅಂತೆಲ್ಲ ನೋಡ್ತೀವಲ್ಲ, ಯಾರು ಏನೂ ಮಾಡಿಲ್ಲ. ಎಲ್ಲ ಸಾವಿರ ಹೆಚ್ಚು ಕಡಿಮೆ 1000 ವರ್ಷದ ಹಿಂದೆನೆ ಭಗವದ್ ರಾಮಾನುಜರು ಅದನ್ನ ಮಾಡಿದ್ರು. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ರಿಗೂ ದೇವಸ್ಥಾನದ ಒಳಗೆ ಪ್ರವೇಶ ಬೇಕು ಅಂತ ಅವರು
ಅವ್ರು ಕೊಟ್ಟು ಎಲ್ರಿಗೂ ಪ್ರವೇಶವನ್ನ ಅನುಮತಿ ಮಾಡಿದ್ರು. ಅದಕ್ಕೆ ನಂತರ ಇವಾಗ ತಿರುಗಿ ನೋಡೋಂಗೆ ಇಲ್ಲ, ದೇರ್ ಇಸ್ ನೋ ಎಲ್ಲಾ ದೇವಸ್ಥಾನದಲ್ಲೂ ಅಲೋ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ತಿರುಪಣ್ಣಾಳ್ವಾರ್ ಏನ್ ಮಾಡೋರು, ಅವರು ಪಾಣ್ ಅಂದ್ರೇನೆ ಹಾಡು ಅಂತ ತುಂಬಾ ಚೆನ್ನಾಗಿ ಸಂಗೀತ ಹಾಡೋರು. ಅವರು ಸಂಗೀತ ಅಂತ ಹೇಳಿದ್ರೆ ಭಗವಂತನನ್ನ ಕುರಿತು ಶ್ರಾವ್ಯವಾಗಿ ಒಂದು ಚಿಕ್ಕ ವೀಣೆ ತಂಬೂರ ತರ ಇಟ್ಕೊಂಡು ಹಾಡೋರು. ಆ ವೀಣೆನ ನುಡಿಸ್ಕೊಂಡು ಇದರಲ್ಲಿ ಕಾವೇರಿ ತೀರ ದಾಟ್ಕೊಂಡು ಬಂದು ಅಲ್ಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡು, ದೇವಸ್ಥಾನದ ಎದುರುಗಡೆ ದೂರ ಅಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ಅಲ್ಲೇ ಹಾಡ್ತಾ ಇರೋರು. ಆ ಹಾಡೆಲ್ಲ ಸಮರ್ಪಣೆ ಆಯ್ತು ಅಂತ ಅವ್ರ ಮನಸ್ಸಿಗೆ ಸಮಾಧಾನ ಆದ್ಮೇಲೆ ಮತ್ತೆ ವಾಪಸ್ ಹೊರಟೋಗೋಣ. ಹೀಗಿದ್ದಾಗ ಒಂದ್ಸತಿ ಅವರು ಅಲ್ಲಿ ಹಾಡ್ತಾ ಕಲ್ ಮೇಲೆ ಕೂತ್ಕೊಂಡಿರ್ತಾರೆ, ಪರಮೇಶ್ವರಾಗ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಇಲ್ಲಿ ಲೋಕಸಾರಿಗ ಮುನಿ ಅಂತ ಭಗವಂತರ ಅರ್ಚಕರು ತೀರ್ಥ ಕೈಕರ್ಯಕ್ಕೆ ಅಂತ ಹೋಗಿರ್ತಾರೆ, ನೀರ್ ತಗೊಂಡ್ ಬರ್ಬೇಕಾಗಿರುತ್ತೆ. ಇವರು ಈ ಪಂಚಮವರ್ಣದವರಲ್ಲಿ ಹತ್ರದಲ್ಲೇ ಕೂತಿರೋದ್ರಿಂದ ಅವರು ತೀರ್ಥ ಶೇಖರಿಸಕ್ಕೆ ಆಗೋದಿಲ್ಲ. ಎಷ್ಟೋ ಕರೀತಾರೆ, ಆದ್ರೆ ಇವರು ಎಷ್ಟು ತಲ್ಲೀನರಾಗಿ ಕಣ್ಮುಚ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಕಣ್ಬಿಟ್ಟು ನೋಡೋದಿಲ್ಲ, ವೀಣೆ ನುಡಿಸ್ಕೊಂಡು ಹಾಗೆ ಕೂತಿರ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ದೇವಸ್ಥಾನಕ್ಕೆ ಆನಿಕೆಗಳಿಗೆ ಹೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಲ್ಲನ್ನು ತಗೊಂಡು ಅವ್ರ ಮೇಲೆ ತೂರ್ತಾರೆ. ಅದು ತಿರುಪಣ್ಣಾಳ್ವಾರ್ ಮೇಲೆ ಬಿಡುತ್ತೆ. ತಕ್ಷಣ ಎಚ್ಚರಗೊಂಡು, ಅಯ್ಯೋ ಸ್ವಾಮಿ, ನಿಮ್ಮನ್ನ ಕಾಯಿಸ್ಬಿಟ್ಟಲ್ಲ ನಾನು, ಕ್ಷಮೆ ಇರ್ಲಿ, ಅಪರಾಧ ಆಯ್ತು ಅಂತ ಹೇಳ್ಬಿಟ್ಟು ಸರಸರ ಅಂತ ವೀಣೆ ತಗೊಂಡು ಅವ್ರು ಹೊರಟೋಗ್ತಾರೆ. ಇವರು ಲೋಕಸಾರಂಗ ಮುನಿ ಕಾವೇರಿನಲ್ಲಿ ನೀರ್ ತಗೊಂಡು ತೀರ್ಥ ತಗೊಂಡು ಬರ್ತಾರೆ ಕೈಂಕರ್ಯ. ಈ ಶ್ರೀರಂಗದಲ್ಲಿ ಇದೊಂದು ನೋಡಕ್ಕೆ ತುಂಬಾ ಚೆನ್ನಾಗಿ, ಬೆಳಗ್ಗೆ ಆನೆ ಮೇಲೆ ಬರ್ತಾರೆ, 2 ಬೆಳ್ಳಿ ಕೂಡ ತಗೊಂಡು ತೀರ್ಥ ಶೇಖರಿಸ್ಕೊಂಡು ಕಾವೇರಿನಲ್ಲಿ ಹೋಗ್ತಾರೆ. ಅದನ್ನ ನೋಡಕ್ಕೆ ಒಂದು ಚೆನ್ನಾಗಿದೆ, ಸುಂದರವಾಗಿರುತ್ತೆ ನೋಡಕ್ಕೆ. ನೋಡಿದೀನಿ ಅದನ್ನೆಲ್ಲ. ಒಂದ್ ದಿವಸ ಫುಲ್ ಅದನ್ನ ಹೇಳಿದ್ನಲ್ಲ, ಒಂದ್ ದಿವಸ ಪೂರ್ತಿ ಇದ್ಬಿಡ್ಬೇಕು ಅಲ್ಲೇ ಆ ಪ್ರಾಕಾರದಲ್ಲಿ ಇದ್ರೆ ಅಲ್ಲಿ ಏನೇನ್ ಚಟುವಟಿಕೆ ಆಗತ್ತೆ ಅದೆಲ್ಲ ಗೊತ್ತಾಗತ್ತೆ. ಸರಿ, ಬೇಗ ಬಂದ್ಬಿಟ್ಟು ಗರ್ಭಗುಡಿಗೆ ಬರ್ತಾರೆ. ತೀರ್ಥ ಶೇಖರಿಸ್ಕೊಂಡು ಕೆಲಸ ಶುರು ಮಾಡೋಣ ಅಂತ ನೋಡಿದ್ರೆ ರಂಗನಾಥನ ಹಣೆಯಿಂದ ರಕ್ತ ಹರಿತಾ ಇರುತ್ತೆ. ತುಂಬಾ ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಏನಾಯ್ತು, ಏನ್ ಅಪಚಾರ ಪಟ್ನು ಅಂತ ಹೇಳಿದ್ರೆ ಅವಾಗ ಅಶ್ಲೀಲ ವಾಣಿ ಬರುತ್ತೆ. ನನ್ನಲ್ಲೇನು ನೀನು ಅಪಚಾರ ಪಡ್ಲಿಲ್ಲ, ನೀನು ಅಪಚಾರ ಪಟ್ಟಿದ್ದು ತಿರುಪಣ್ಣ ಆಳ್ವಾರಿದಾರಲ್ಲ ಅವನಲ್ಲಿ ಅಪಚಾರ ಪಟ್ಟಿದ್ದು, ಹೋಗಿ ಅವನನ್ನ ಕರ್ಕೊಂಡು ಬನ್ನಿ. ಅಯ್ಯೋ ಸ್ವಾಮಿ, ಅವ್ರು ಬರೋದಿಲ್ಲ, ಕರೆದ್ರೂ ಬರೋದಿಲ್ಲ, ಅವರೆಲ್ಲ ದೇವಾಲಯ ಪ್ರವೇಶ ಮಾಡಲ್ಲ. ಹೌದು, ದೇವಾಲಯಕ್ಕೆ ಕಾಲಿಡಲ್ಲ ಅವರು. ನೀವು ನಿಮ್ಮನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡ್ ಬನ್ನಿ ಅಂತ ಆದೇಶ ಮಾಡ್ತಾರೆ ಭಗವಂತ. ತಕ್ಷಣ ಓಡಿ ಹೋಗಿ, ಭಗವಂತನೇ ಆದೇಶ ಮಾಡಿದಾನೆ, ನಿಮ್ಮನ್ನ ಬರಲೇಬೇಕಂತೆ, ನೀವು ನನ್ನ ಬೆನ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿ ಕೂಸುಮರಿ ತರ ಕೂರಿಸ್ಕೊಂಡು ಬರ್ತಾರೆ. ಅದಕ್ಕೆ ವೇದಾಂತ ದೇಶಿಕರು ಅವ್ರಿಗೆ ಮುನಿವಾಹನ ಭೋಗಂ ಅಂತಾನೆ ಒಂದು ಪದ್ಯವನ್ನು ಬರೀತಾರೆ ಅವರು. ಈ ನಮ್ಮ ಅವಲನಾದಿಪಿರಾನ್ ಏನ್ ಹಾಡಿದೆ ಅದೇ ತರಾನೇ ಮುನಿವಾಹನ ಭೋಗಂ ಅಂತ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಮುನಿ, ಲೋಕಸಾರಂಗ ಮುನಿಯನ್ನೇ ವಾಹನವಾಗಿ ಮಾಡಿಕೊಂಡು ಬಂದವರು ಅಂತ ಅರ್ಥ. ಸೊ ಕರ್ಕೊಂಡು ಬಂದಾಗ ಮೊದಲು ಬಂದಾಗ ಶ್ರೀರಂಗದ ಪ್ರಾಕಾರ ನೋಡಿನೇ ದೊಡ್ಡ ಮದುವೆಲ್ವಾ, ಅದ್ರೊಳಗೆ ಬಂದೇ ಇರೋದಿಲ್ಲ. ಆ ಪ್ರಾಕಾರ ನೋಡಿ ಹಾ ಏನು ಸುಂದರವಾಗಿದೆ ಅಂತ ಅವಾಕ್ಕಾಗ್ಬಿಡ್ತಾರೆ ತಿರುಪಣ್ಣಾಳ್ವಾರು. ಮತ್ತೆ ಅದ್ಭುತವಾಗಿದೆ ಇದು, ಒಳ್ಳೆ ಭೂಲೋಕ ವೈಕುಂಠವೇ ಸರಿ ಅಂತ ಹಾಗೆ ನೋಡ್ಕೊಂಡು ಬರ್ತಾರೆ. ಗರ್ಭಗುಡಿಯೊಳಗೆ ಹೋದಾಗ ಮೊದಲು ಅವರಿಗೆ ಪಾದದ ದರ್ಶನ ಆಗತ್ತೆ. ಅಲ್ಲಿಂದ ಶುರು ಮಾಡ್ತಾರೆ. ಯಾವಾಗ್ಲೂ ಪಾದಾದಿಕೇಶ ಮದಾಯ್ ಪಾಡಿ ತಂದ ಅಂತ ಹೇಳ್ತಾರಲ್ಲ, ಹಾಗೆ ಭಗವಂತನನ್ನ ಹೇಗೆ ಸೇವೆ ಮಾಡ್ಬೇಕು ನಿಜವಾಗ್ಲೂ ನಾವೆಲ್ಲ ಅಂತ ಹೇಳಿದ್ರೆ ಅಡಿಯಿಂದ ಮುಡಿಯವರೆಗೆ ನೋಡ್ಬೇಕು. ಮೊದಲು ನಾವೆಲ್ಲ ಇರ್ಬೇಕಾಗಿರೋದು ಅವನು ಅಡಿ ಹತ್ರ. ಯಾಕೆಂದ್ರೆ ಆ ನಿಬೇಕ್ಷಣ ಇರುತ್ತಲ್ಲ, ಸ್ವಲ್ಪವೇ ಸಿರಿಸಿರಿದೆ ಎಮ್ಮೇಲ್ ಬಿಳಿಯಾವು ಅಂತ ಆಂಡಾಳ್ ಹಾಡ್ತಾಳಲ್ಲ, ಆ ತರ ಸ್ವಲ್ಪನೇ ಭಗವಂತ ಕಣ್ಣು ಹೀಗೆ ಬಿಟ್ಟಿದ ತಕ್ಷಣ ಅವನ ಕಟಾಕ್ಷ ನಮ್ಮ ಮೇಲೆ ಬೀಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಅರ್ಜುನ ಕಾಯ್ಕೊಂಡು ಕೂತಿದ್ನಲ್ಲ, ಕೃಷ್ಣ ಮಲ್ಕೊಂಡಿದ್ದಾಗ ತಲೆ ಹತ್ರ ದುರ್ಯೋಧನ ಕಾಯ್ಕೊಂಡಿದ್ದ, ಅರ್ಜುನ ಕಾಲ ಹತ್ರ ಕಾಯ್ಕೊಂಡಿದ್ದ. ಇನ್ನೇನ್ ಕಣ್ಣು ಹಾಗೆ ತೆಗಿಬೇಕು ಅಂತ ಸ್ವಲ್ಪನೇ ಬಿಚ್ಚಿದಾಗ ನಿವೇಕ್ಷಣ ಬಂದು ಅರ್ಜುನನ ಮೇಲೆ ಬಂತು. ಕಟಾಕ್ಷ, ಮೊದಲ ಕಟಾಕ್ಷ ಅರ್ಜುನನ ಮೇಲೆ ಬಂತು. ಅರ್ಜುನ ಉದ್ಧಾರ ಆದ, ಯುದ್ಧದಲ್ಲಿ ಅವನೇ ಗೆಲ್ತಾನೆ. ಆ ತರ ಭಗವಂತನ ಕಟಾಕ್ಷ ನಮ್ಮ ಮೇಲೆ ಬೀಳ್ಬೇಕು ಅಂದ್ರೆ ನಾವು ಅವನ ಕಾಲ ಹತ್ರ ಇರ್ಬೇಕು. ಅದನ್ನ ಈ 10 ಹಾಡುಗಳಲ್ಲಿ ಬರೆದು ತೋರಿಸ್ತಾರೆ. ಬರೆದು ತೋರ್ಸಟ್ಟು ಕೊನೆಯಲ್ಲಿ ಉನ್ನೈ ಕಂಡ ಕಣ್ಗಳ್ ಮತ್ತೊಂದಿನೈ ಕಾಣಾವೆ ಅಂತ ಮುಗಿಸ್ತಾರೆ. ನಾನು ನೋಡಿದ ಕಣ್ಣುಗಳ ಬೇರೆ ಏನೋ ನೋಡಕ್ಕೆ ಬಯಸೋದು ಇಲ್ಲ, ನೋಡಕ್ಕೆ ಬೇಕಾಗೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅಂತರ್ಧಾನ ಆಗ್ಬಿಡ್ತಾರೆ. ನಾನು ಈಗಾಗ್ಲೇ ಹೇಳಿದೆ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಐಕ್ಯ ಅಂತೆಲ್ಲ ಹೇಳೋದಿಲ್ಲ. ಯಾಕಂದ್ರೆ ನಾವು ವಿಶಿಷ್ಟ ಅದ್ವೈತ, ನಾವು
ಅದು ವಿಶಿಷ್ಟ ಅದ್ವೈತ ಆದ್ರಿಂದ ಭಗವಂತನ ಬೇರೆ ನಾವೇ ಬೇರೆ, ಆದ್ರೆ ಭಗವಂತನ ಲೋಕಕ್ಕೆ ಅವರು ಹೋದ್ರು ಅಂತ. ಮಾರ್ಟಲ್ ರಿಮೈನ್ಸ್ ಏನು ಸಿಗಲ್ಲ. ಮಾರ್ಟಲ್ ಅಂದ್ರೆ ಪಾರ್ಥಿವ ಶರೀರ ಆಗ್ಲಿ, ಅಲ್ಲಿ ಬಿದ್ದೋಗಿರೋದಾಗ್ಲಿ ಅದೇನು ಸಿಗ್ಲಿಲ್ಲ. ಗೋದಾದೇವಿಗೂ ಅದೇ ತರ ಆಯ್ತು, ತಿರುಪಣ್ಣಾಳ್ವಾರ್ಗೂ ಅದೇ ಆಯ್ತು. ಮುಂದೆ ಯಾರಾದ್ರೂ ತಿರುಪಣ್ಣಾಳ್ವಾರ್ ಅಷ್ಟೇ ಭಕ್ತಿ ಮಾಡಿದ್ರೆ ಅವರಿಗೂ ಅದೇ ಆಗುತ್ತೆ. ಯಾರು ಅದಾದ್ಮೇಲೆ ಯಾರಿಗೂ ಆಗಿಲ್ಲ. ಯಾಕಂದ್ರೆ ಆಳ್ವಾರ್ ಅಂತಾನೆ ಯಾರು ಹೇಳ್ಸ್ಕೊಂಡಿಲ್ಲ. ಯಾಕಂದ್ರೆ ತಿರುಮಂಗೆ ಆಳ್ವಾರೇ ಕೊನೆ ಆಳ್ವಾರ. ಅಷ್ಟು ಭಕ್ತಿಯಿಂದ ಭಗವಂತನಕ್ಕೆ ಹಾಡಿದ್ದು ಮತ್ತೆ ಆ ಸ್ಟ್ಯಾಂಡರ್ಡ್ ತಮಿಳು ಪದ್ಯಗಳು ಯಾವ್ದು ಇರ್ಲಿಲ್ಲ ಅಂತ ಕಾಣುತ್ತೆ ಬಹುಶಃ. ಅದಕ್ಕೆ ಅವ್ರ ನಂತರ ಯಾರು ಆಳ್ವಾರುಗಳು ಅಂತ ಅನ್ನಿಸ್ಕೊಳ್ಳಿಲ್ಲ. ಈಗ ಇವರು ಹಾಡಿರೋ ಹಾಡುಗಳನ್ನ ನೋಡೋಣ. ಮೊದಲ ನೋಡಿದ ತಕ್ಷಣ ಅಮಲನಾದಿಪಿರಾನ್ அடியார்க்கு என்னையாள் படுத்த விமலன் விண்ணவர் போன் விரையார் பொழில் வேங்கடவன் நிமலன் நிம்மலன் நீதிவானவன் நீழ்மதிலரங்கத்தம்மான் திருக்கமல பாதம் கண்டு என் கண்ணினுள்ளன ಒಕ್ಕೆನ್ನದೇ. ಒಂಥರ ಈ 3D ಗ್ರಾಫಿಕ್ಸ್ ಅಂತಾರಲ್ಲ ಆ ತರ ನೀನು ತಿರುಕಮಲ ಪಾದ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈ ಲೋಕಸಾರಂಗಮನಿ ಬೆನ್ಮೇಲೆ ಕೂರಿಸ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಬರ್ತಾ ಇದ್ದಂಗೆ ಭಗವಂತನ ಪಾದ ಕಾಣಿಸ್ತಾ ಇದೆ. ಆ ಪಾದ ಹಾಗೆ ಕಣ್ಣಿನುಳ್ಳನ ಒಕ್ಕಿನ್ನದೆ ಕಣ್ಣು ಒಳಗಡೆ ಹೊರಟೋಯ್ತಂತ. ಅಷ್ಟು ಪೂರ್ತಿಯಾಗಿ ಅನುಭವಿಸಿದ್ರು ಅವರು ಅಂತ ಅರ್ಥ. ಭಗವಂತನ ಪಾದಗಳನ್ನ ಪೂರ್ತಿಯಾಗಿ ಅನುಭವಿಸಿದ್ರು. ನಾವು ಇದನ್ನ ಮಾಡ್ತೀವ ಯಾವಾಗ್ಲಾದ್ರೂ ಎಲ್ಲಾದ್ರೂ ಹೋದ್ರೆ? ಪೂರ್ತಿಯಾಗಿ ಒಂದು ಕ್ಷೇತ್ರವನ್ನ ಹೋಗಿ ಒಂದು ಕ್ಷೇತ್ರದಲ್ಲಿರೋ ದೇವರನ್ನ ಪೂರ್ತಿಯಾಗಿ ನೋಡ್ತೀವ? ಆ ಭಗವಂತನ ಕೈಗಳನ್ನ ನೋಡ್ತೀವ, ಕಾಲ್ಗಳನ್ನ ನೋಡ್ತೀವ, ಏನಾದ್ರೂ ನೋಡ್ತೀವ? ಅವಸರ ಅದನ್ನ ಇವಾಗ ತೋರಿಸ್ಕೊಡ್ತಾರೆ. ಎನ್ ಕಣ್ಣಿನೊಳ್ಳ ನಾವು ಕಿನ್ನದೆ ಆ ಪಾದಗಳನ್ನ ಹಾಗೆ ಕಣ್ಣುಗಳಲ್ಲಿ ತುಂಬಿಸ್ಕೊಂಡ್ಬಿಟ್ರಂತೆ ಅವರು. ಅದನ್ನ ಹೇಳ್ತಾರೆ ಇಲ್ಲಿ ರಂಗನಾಥನಲ್ಲಿ. ಒಂದೊಂದೇ ಅವಯವಗಳು ಒಂದ ಉಳ್ಳತನ. ಇನ್ನೊಂದು ವಿಶೇಷ ಇವರು ಗಮನಿಸಬೇಕು ಅಂತ ಹೇಳಿದ್ರೆ, ಇವರು ಪಂಚಮ ವರ್ಣದವರಾದ್ರಿಂದ ಪ್ರಣವ ಹೇಳೋದಿಲ್ಲ, ಓಂ ಅಂತ ಹೇಳೋದಿಲ್ಲ. ಅದಕ್ಕೆ ಆ ಪ್ರಣವನ ಮುಚ್ಚಿಟ್ಟು ಹೇಳ್ತಾರೆ, ಮರೆಯಾಗಿ ಹೇಳ್ತಾರೆ. ಆ ಊ ಮಾನೆ 3 ಅಕ್ಷರದಿಂದ ಪ್ರಣವ ಆಗಿರೋದು. ತಮ್ಮ ಪದ್ಯಗಳಲ್ಲಿ ಫಸ್ಟ್ ಅಮಲನಾದಿಪಿರಾನ್ ಅಂತ ಶುರು ಮಾಡಿ, ಎರಡನೇದು ಒಂದ ಉಳ್ಳತನ ಅಂತ ಹೇಳಿ, ಮೂರನೇದು மந்திப்பாய் வடவேங்கட மாமலை வானவர்கள் செந்தி செய்ய நின்றார் அரவணையான் சந்தி போல் நிறத்தாடையும் அதன் பேல் அயனை படைத்ததோரில் உந்தி மேலதன்னோ ಅಡಿಗೇನು ಉಳ್ಳತ್ತಿನ್ನುಯಿರೇ. ನನ್ನ ಆತ್ಮಕ್ಕೆ ನೀನೇ ಜೀವ, ನನಗೆ ಜೀವ ಅಂತ ಹೇಳ್ತೀವಲ್ಲ ಆ ತರ ಭಗವಂತ ನೀನೇ ಜೀವ. ವಂದಿಪ ಎಲ್ಲರೂ ನಿನ್ನನ್ನ ನಮಸ್ಕಾರ ಮಾಡ್ತಾರೆ. ಎಲ್ಲಿ ಅಂದ್ರೆ ವಡವೇಂಗಡ ಮಾಮಲೈ, ತಿರುವೆಂಗಡಮನೆಯಲ್ಲಿ ಅಲ್ಲಿ ಕೂತಿದೆಯಾ. ಇಲಂಗೈ ಮಾನವರ್ಗಳ್ ಶಂದಿ ಶಯ್ಯ ನಿನ್ನ, ಎಲ್ಲ ದೇವತೆಗಳು ಕೂಡ ಎಲ್ಲ ನಿನ್ನನ್ನ ಪೂಜೆ ಮಾಡ್ಬೇಕು ಅಂತ ಸಾಲು ಕಟ್ಕೊಂಡು ನಿಂತಿದಾರಂತೆ ಅಲ್ಲಿ. ಅರಂಗತ್ತರವಿನಣೆಯಾನ್, ತಿರುವೆಂಗಡಮುಡಿಯಾನು ಅವನೇ, ಅರಂಗತ್ತರವಿನಣೆಯಾನು ಅವನೇನೆ. ಅದನ್ನ ಇಲ್ಲಿ ಹೇಳ್ತಾರೆ. ಅರಂಗತ್ತರವಿನಣೆಯಾನ್ ಅಂದಿ ಪೋಲ್ ನಿರತ್ತಾಡೆயும் ಅದನ್ ಮೇಲಯನೈ ಪಡೆತದೋರೆಲ್. ಎಲ್ಲ ಇಲ್ಲಿ ಆಕ್ಚುಲಿ ಶ್ರೀರಂಗದ ದೇವರಲ್ಲಿ ನಾಭಿ ಕಮಲದಲ್ಲಿ ಬ್ರಹ್ಮ ಇಲ್ಲ, ಆದ್ರೆ ಅದು ಇವರಿಗೆ ಗೋಚರವಾಗ್ತಾ ಇದೆ. ಇವರಿಗೆ ದರ್ಶನ ಸಮಾನಾಕಾರ ಅಂತ ಹೇಳ್ತಾರ ಒರಿಜಿನಲ್. ಅದು ನಾಭಿಯಲ್ಲಿ ಬ್ರಹ್ಮನನ್ನ ಪಡೆದು ಇಡೀ ಸೃಷ್ಟಿಯನ್ನ ಉಂಟು ಮಾಡುವುದಕ್ಕೋಸ್ಕರ ಉಂದಿನಲ್ಲಿ ನೀನು ಬ್ರಹ್ಮನನ್ನು ಪಡೆದಿಯಲ್ಲ ಅಂತ ಹೇಳ್ತಾರೆ. ಯಾಕೆ ಅದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೊಂದೇ ಅವಯವಗಳನ್ನ ಹೇಳ್ಕೊಂಡು ಹೋದಾಗ ಉಂದಿ ನೆಕ್ಸ್ಟ್ ಅದು ಅವರು ನಾಭಿ ಕಮಲ ಹತ್ರ ಬರ್ತಾರೆ, ಅದನ್ನ ಹೇಳ್ತಾರೆ. ಆಮೇಲೆ ಊರು, ಇದು ತೊಡೆ, ಮಂಡಿ ಎಲ್ಲವನ್ನು ಹೇಳ್ತಾರೆ. ಇಲ್ಲಿ ಚದುರ ಮಾಮದಿಲ್ இலங்கை பிறைவன் தலைப்பத்து உதிட ஓட்டி ஓர் வெண்ಗಣை ಓಯ್ತವನ್ ಓದವಣ್ಣನ್ ಅಂತ ಹೇಳಿದ್ರೆ ಸಮುದ್ರದ ಬಣ್ಣದವನು ಅಂತ. ಚದುರಮಾಮದಿಲ್ ಇಲ್ಲಿ ಶ್ರೀರಂಗನ ದೇವಸ್ಥಾನದಲ್ಲಿ ಸುತ್ತಲೂ ತುಂಬಾ ದೊಡ್ಡದಾಗಿ ದಪ್ಪವಾದ ಗೋಡೆ ಕಟ್ಟಿದ್ದಾರೆ. ತಿರುಮಂಗ ಆಳ್ವಾರ್ ಕಟ್ಟಿದ್ರು ಅಂದ್ರೆ ಅದಕ್ಕೆ ಮುಂಚೆ ಗೋಡೆಗಳು ಇರ್ಲಿಲ್ವಾ ಅಂತ ಇಲ್ಲ.
ಪ್ರತಿ ಸತಿನೂ ಗೋಡೆಗಳು ಕಟ್ತಾ ಇದ್ರು, ನೆರೆ ಎಲ್ಲ ಬಂದು ಸಾವಿರಾರು ವರ್ಷಗಳೆಲ್ಲ ಆದ್ಮೇಲೆ ಅದನ್ನು ಬಿದ್ದು ಹೋಗ್ತಾ ಇತ್ತು, ಮತ್ತೆ ಮತ್ತೆ ಕಟ್ಟೋದು. ಈ ಲಂಗೈಕಿರವನ್ ಯಾರು ರಾವಣ, ಆ ತಲೆ ಪತ್ತು ಉದಿರ ಓಟಿ ಅವನನ್ನ ಹತ್ತಿರ ಅರಕ್ಕನ್ ನುಡಿಪತ್ತು ஒரு பொத்தನ ಉದಿತ್ತ ತಿರಲು ಅಂತ ವೇದಾಂತ ದೇಶಿಗರು ಆಡ್ತಾರಲ್ಲ, ಆ ತರ ಅವನ ತಲೆಯನ್ನು ಉದಿರ ಓಟಿ ಅವನ ಏನ್ ಮಾಡು ವೆಂಕಣೈ ಇತ್ತಮನ್ ಒಂದೇ ಒಂದು ಬಾಣದಲ್ಲಿ 10 ತಲೆಯನ್ನು ತೆಗೆದುಬಿಟ್ಟ ಅವನು ಅಂತ. ಮಧುರಮ ಬಂಡು ಪಾಡ, ಇಲ್ಲಿ ತುಂಬಾ ಸೊಗಸಾಗಿ ಆ ಚರಿತ್ರೆಯನ್ನೆಲ್ಲ ಹಾಡೋ ತರ ಈ ದುಂಬಿಗಳು ಬೈಗುಡ್ತಾ ಇದೆಯಂತ ಹೇಳಿ ಶ್ರೀರಂಗದಲ್ಲಿ. ಈ ದುಂಬಿಗಳು ತುಂಬಾ ಬೈಗುಡ್ತಾ ಇವೆ, ಎಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪುಷ್ಪ ಸಮೃದ್ಧಿ ಇದೆ ಅಂತ. ಪುಷ್ಪ ಸಮೃದ್ಧಿ ಇದ್ದಿರೋ ಕಡೆ ಜಲ ಸಮೃದ್ಧಿ ಇದೆ ಅಂತ. ಅದನ್ನೆಲ್ಲ ನೋಡ್ಬೇಕು. ಎಲ್ಲ ಸುವಾಸನೆ, ಒಳ್ಳೆ ಸುವಾಸನೆ ಯುಕ್ತ ಹೂವುಗಳಿವೆ. ಅದನ್ನ ನೋಡಿ ಮಾಮೈಲಾಡ ದೊಡ್ಡ ದೊಡ್ಡ ನವಿಲುಗಳು ಸಂತೋಷದಿಂದ ನರ್ತನ ಮಾಡ್ತಾ ಇದೆಯಂತೆ. ಅರಂಗತಮ್ಮನು ಅಲ್ಲೇನೆ ಮಲ್ಕೊಂಡಿದ್ದಾನೆ ಮಧ್ಯದಲ್ಲಿ, ಕಾವೇರಿ ಮಧ್ಯ ತೀರದಲ್ಲಿ. ತಿರುವ ಎತ್ತುದರ ಬಂಡಂ ಎನ್ನುಳ್ಳಂ ತುಳ್ಳಿಂದ್ರ ಉಲಾಹಿಂದ್ರದೆ, ಅವನ ನಾಭಿ, ಅವನ ಹೊಟ್ಟೆ, ಆ 3 ಮಡಿಕೆ ಇದೆಯಲ್ಲ, ಅದನ್ನೆಲ್ಲ ನೋಡಿ ನನ್ನ ಮನಸ್ಸು ಅಷ್ಟು ಸಂತೋಷವಾಗಿದೆ. ತುಂಬಾ ಒಂಥರ ಹಿತಕರವಾಗಿ ಆಹ್ಲಾದಕರವಾಗಿದೆ ಭಗವಂತನನ್ನ ನೋಡಿ. ಮೊದಲು ನೋಡ್ತಾ ಇದ್ದಾರೆ 10 ಹಾಡು ಹಾಡಿದ್ದು. 10 ಹಾಡಲ್ಲಿ ಅವರು ಮೋಕ್ಷಕ್ಕೆ ಹೊರಟೋದು ನೋಡಿ. ಎಷ್ಟು ತಿರುಮಂಗ ಆಳ್ವಾರಂತೂ ಎಷ್ಟೊಂದು ಹಾಡು ಹೇಳಿದ್ದಾರೆ. ನಮ್ಮ ಆಳ್ವಾರಂತೂ ಲೆಕ್ಕ ಇಟ್ಕೊಂಡು 600 ಸಾಕ 800 ಸಾಕ ಅಂತ ಕಷ್ಟಪಟ್ಕೊಂಡು ಯಾವಾಗಪ್ಪ ನಂಗೆ ಮೋಕ್ಷ ಕೊಡ್ತೀಯಾ ಅಂತ ಅಳುವಂತೊಳುವನೆ ಆಕಾಶத்தை ನೋಕಿ ಅಳುವಂತೊಳುವನೆ ಅಂತ ನಮ್ಮ ಆಳ್ವಾರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಸಾಕು ನಂಗೆ ಬೇಜಾರಾಗಿದೆ ಕರ್ಕೊಂಡು ಹೋಗಂದ್ರೆ ಇಲ್ಲ. ತಿರುಪಣ್ಣಾಳ್ವಾರ್ಗೆ ಸುಲಭವಾಗಿ ಭಗವಂತ, ಇದು ಸಂಕಲ್ಪ, ಭಗವಂತನ ಸಂಕಲ್ಪನ ಮುಂದೆ ಬೇರೆ ಏನು ಇಲ್ಲ ನೋಡಿ. ಅವನು ಸಂಕಲ್ಪಿಸಿದ್ರೆ ನಿಜವಾದ ಭಕ್ತನು, ಅವನು ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ವರ್ಣದವನಾಗಿರ್ಲಿ, ಅವನ ಅಂತರಂಗದಲ್ಲಿ ಹಾರ್ದವಾದ ಭಕ್ತಿ ಇದ್ರೆ ಭಗವಂತ ನೇರಾಗಿ ಅವನನ್ನ ಕರೆಸ್ಕೊಂಡು ತನ್ನ ಹತ್ರಕ್ಕೆ ಅವನೇ ಮೋಕ್ಷ ಕೊಡ್ತಾನೆ ಅಂತ. ತುಂಡವನ್ ಪಿರಯಂತು ಯತೀತವನ್ ಅಂಶಿದಯ ಬಂಡು ವಾಳ್ಪೊಳಿಲ್ ಶೋಟ್ ಅರಂಗನ ಹರ್ಮೇಯ ಅಪ್ಪನ್. ಇದೆಲ್ಲ ಹಾಡಲ್ಲಿ ಪ್ರತಿಯೊಂದರಲ್ಲೂ ಶ್ರೀರಂಗದ ಕ್ಷೇತ್ರದ ಹೆಸರು ಬರ್ತಾ ಇದೆ. ಅಂಡರಂಡ ಬಹಿರಂಡತ್ ஒரு மாலினம் ಮೆಳುಮಾಲ್ವರೈ ಮುತ್ತ ಮುಂಡ ಕಂಠಂ ಕಂಡೀರ್. ಕಂಠದ ಹತ್ರ ಬರ್ತಾರೆ ಭಗವಂತನ, ಶ್ರೀರಂಗನಾಥನ ಕಂಠದ ಹತ್ರ ಬಂದು, ಅಪ್ಪ ಎಂತ ಕಂಠಪ್ಪ ಇದು, 3 ಲೋಕವನ್ನು ಅಂಡರಂಡ ಬಹಿರಂಡತ್ ಮೊತ್ತಮು ಉಂಡ ಕಂಠ, ಅದನ್ನ ಪೂರ್ತಿ ನುಂಗಿದ ಕಂಠ ಇದು. ಅಡಿನೇನೇ ಉಯ್ಯಕೊಂಡರೆ, ನನ್ನನ್ನ ಉಜ್ಜೀವನ ಮಾಡೋಕೆ ಅಂತಾನೆ ಇಲ್ಲಿ ಬಂದು ಪೌಡಿಸ್ಕೊಂಡಿದೆ ಅಂತ ಏನು ಎಲ್ಲ ವಿವರಿಸ್ತಾರೆ. ದಿವ್ಯ ಮಂಗಳ ಮೂರ್ತಿಯಲ್ಲಿ ಮಲ್ಕೊಂಡಿರೋನು ಶ್ರೀರಂಗನಾಥನನ್ನ ಕೈಯಲ್ಲೇನೆ ಇಟ್ಕೊಂಡಿದ್ದಾರೆ. ಶುರಿಶಂಗ್ ಅನಲಾಳಿಗ, ಶುರಿಶಂಗ್ ಅದೇ ಬಲಮುರಿ ಶಂಖ ಇದೆಯಲ್ಲ, ಒಂದು ಕೈನಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈನಲ್ಲಿ ಅನಲಾಳಿ ಸುದರ್ಶನ ಚಕ್ರವನ್ನು ಇಟ್ಕೊಂಡಿದ್ದಾರೆ. ನೀಳ್ವரை போல் மெய்யனார், ಒಳ್ಳೆ ಬೆಟ್ಟ ತರ ಮಲ್ಕೊಂಡಿದಾರಂತೆ. ಪಚ್ಚೈ ಮಾಮಲೈ ಪೋಲ್ ಮೇನಿ, ದೊಡ್ಡದಾಗಿ ಬೃಹದಾಕಾರದಲ್ಲಿ ಮಲ್ಕೊಂಡಿದ್ದಾರೆ ಅನ್ನಕ್ಕೆ ಒಳ್ಳೆ ಬೆಟ್ಟ ತರ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. 4 ತೋಳನ್ನೇ 4 ಬೆಟ್ಟ ತರ ಅವನಸ್ತಿ ಕವಿ ಸಮಯದಲ್ಲಿ ಹಾಡ್ತಾರೆ ಅವರು. ಮೆಯ್ಯನಾರ್, ದಾಸ ಸತ್ಯ, ಯಾವಾಗ್ಲೂ ಅಷ್ಟೇ ಸತ್ಯವಾದ ಅಡಿಯಾರ್ಗಳಿಗೆ ಅನುಗ್ರಹ ಮಾಡೋದ್ರಲ್ಲಿ ಸತ್ಯ ಅವನು ಅಂತ. ತುಳಬ ವಿದಯಾರ್, ಅಲ್ಲಿಂದ ನೋಡಿದ್ರೆ ತುಳಸಿ ಹಾರ ಹಾಕೊಂಡಿದಾರಂತೆ. ಕಮಳ್ ನೀಳ್ಮೊಡಿ ಎಮ್ಮಯ್ಯನಾರ್, ಒಳ್ಳೆ ಸುವಾಸನೆ ಉಳ್ಳ ತುಳಸಿ ಮಾಲೆ ಹಾಕೊಂಡು ನೀಳ್ಮುಡಿ ಇದೆಯಲ್ಲ ಕಿರೀಟ, ಅದಕ್ಕೂ ಎಲ್ಲ ಸುತ್ಕೊಂಡಿದಾನಂತೆ. ಎಮ್ಮಯ್ಯನಾರ್, ನನ್ನ ಸ್ವಾಮಿ ಅಂತ ಹೇಳ್ತಾರೆ. ಅಣಿಗೆ ರಂಗನಾರ್, ಅಣಿ ಅಂದ್ರೆ ಸುಂದರವಾದ ಆಭರಣ ಪ್ರಾಯವಾಗಿರುವಂತ ಭಗವಂತ ರಂಗನಾಥ. ಅರವಿನಣೆ ಮಿಷೈ ಮೇಘ ಮಾಯನಾರ್, ಹಾವಿನ ಹಸ್ತಿಯಲ್ಲಿ ಮಲ್ಕೊಂಡಿದಾನಲ್ಲ. ಶಯ್ಯವಾಯ್, ಅಯ್ಯೋ ಅಬ್ಬ, ಆ ಬಾಯಿ ನೋಡಿ ಏನು ಕೆಂಪಗೆ ತುಟಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗಿ ಹಾಗೆ ಸೂರೆಗೊಂಡ್ಬಿಟ್ಟ ನನ್ನ ಮನಸ್ಸು ಅಂತ. ಶಯ್ಯವಾಯ್, ಅಯ್ಯೋ ಅಂದ್ರೆ ಒಂಥರ ಪರವಶವಾಗಿ ಎಂಜಾಯ್ ಮಾಡ್ತಾರೆ ಅವರು. ಎನ್ ಶಿಂದೈ ಕಬಂದದವೇ, ಅವರಲ್ಲಿ ನೋಡ್ಕೊಂಡು ಹಾಡ್ತಾ ಇದ್ದಾರೆ. ಅವ್ರ ಹಾಡು ಹೇಳ್ತಾ ಇದ್ರೆ ನಮಗೂ ಅದೆಲ್ಲ ನಮ್ ಕಣ್ ಮುಂದೆ ಕಟ್ಟತ್ತೆ.
ಇದೇನೆ ಅಡ್ವಾಂಟೇಜ್. ಪಾಶ್ರಗಳನ್ನ ಅನುಸಂಧಾನ ಮಾಡೋದು, ನಾವು ನೇರವಾಗಿ ನಿಂತ್ಕೊಂಡು ಅಲ್ಲಿ ಭಗವಂತನ ನೋಡ್ತಾ ಇದ್ದೀವಿ ನಾವು ಅಂತ ಗರ್ಭಗುಡಿಯಲ್ಲಿ ಹೋಗಿ ಅಷ್ಟು ಹತ್ರದಲ್ಲಿ ನಿಂತ್ಕೊಂಡು ನೋಡಕ್ ನಮ್ಗೆ ಆಗದೆ ಇರ್ಬೋದು. ಆದ್ರೆ ಅವ್ರ ಹಾಡುಗಳನ್ನ ಅನುಸಂಧಾನ ಮಾಡಿದಾಗ ನಿಮ್ಮನ್ನ ಯಾರು ತಡೆಯೋಕ್ಕಾಗಲ್ಲ. ಈ ಕ್ಷಣದಲ್ಲಿ ಬೇಕಾದ್ರೆ ಹೋಗಿ ನಾವು ವೈಕುಂಠದಲ್ಲಿ ನಿಂತ್ಕೊಳ್ಬೋದು. ಆ ಮನಸ್ಸಿದೆಯಲ್ಲ, ಮನಸ್ಸಿಗೆ ಯಾವುದು ಬ್ಯಾರಿಯರ್ ಇಲ್ಲ. ಅದನ್ನ ಆಹಾರದವಾಗಿ ನಾವು ನೆನ್ಸ್ಕೊಂಡ್ರೆ ಆಗತ್ತೆ. ಏನ್ ಚಿಂತೆ ಕವರ್ನದುವೆ, ನನ್ನ ಚಿಂತೆ ಇಲ್ಲ ಅವನೇ ಆವರಿಸ್ಕೊಂಡ್ಬಿಟ್ಟ ಅಂತ. ಯಾರಪ್ಪ ಅವ್ರ ಚಿಂತೆ ಎಲ್ಲ ಆವರಿಸ್ಕೊಂಡಿದ್ದು ಅಂತ ಹೇಳಿ, ಪರಿಯನಾಹಿ ಬಂದ್ ಅವಡನ್ ಉಡಲ್ ಕೇಂಡ. ಬರಿ ಅಂದ್ರೆ ಒಂದು ಪ್ರಾಣಿಯಾಗಿ, ಅಂದ್ರೆ ಒಂದು ಸಿಂಹನಾಗಿ ಬಂದು ಅವಳನ್ನು ಉಡಲ್ಕೇಂಡ. ಅವಳ ಅಂತ ಹೇಳಿ ಹೆಣ್ಣ ಕಶ್ಪುವಿನ ಇದು ಕರಳೆಲ್ಲ ಸೀಳಿ ಅಮರರ್ಕರಿಯಾದಿಪ್ಪಿರಾನ್. ಅಮರರ್ಕ ಅಂತ ಹೇಳಿದ್ರೆ ದೇವತೆಗಳು ಆಗಿರ್ಬೋದು ಅಥವಾ ನಿತ್ಯ ಸೂರಿಗಳು ಆಗಿರ್ಬೋದು, ಅವರಿಗಿಂತ ಮುಂಚೆ ಇದ್ದವನು ಆದಿಪ್ಪಿರಾನ್. ಮೊದಲು ಉಪಕಾರಕ, ಎಲ್ಲರಿಗೂ ಉಪಕಾರಕ, ಆದ್ರಿಂದ ಆದಿಪಿರಾನ್ ಅವನು. ಆದಿಶೇಷ ಅಂತ ನಾವು ಹೇಗೆ ಮೊದಲು ಭಗವಂತನಿಗೆ ಕೈಂಕರ್ಯ ಮಾಡಿದವನು ಅಂತ ಹೇಳಿ ಆದಿಶೇಷನ್ ಹೇಳ್ತೀವಲ್ಲ, ಆದಿ ಅಂದ್ರೆ ಮೊದಲು, ಆದಿಪಿರಾನ್ ಅಂತ ಭಗವಾನ್. ಅವನು ಎಲ್ಲಾರ್ಗೂ ಮೊದಲು ಉಪಕಾರ ಮಾಡಿದವನು ಅವನು. ಅರಂಗತ್ತಮಲನ್ ಮೋಹತ್, ಭಗವಂತನ ಮಗವನ್ನ ಮುಖಮಂಡಲವನ್ನ ಹೇಳ್ತಾರೆ. ಕರಿಯವಾಹಿ ಪುಡೈ ಪರಂದ ಮಿಳೆಂದ ಶೆವ್ವರಿಯೋಡಿ ಬರ್ತಾರೆ. ಮುಖಮಂಡಲ ನೋಡಿದಾಗ ಕಣ್ಣು ಬರುತ್ತೆ. ಆ ಶೆವ್ವರಿಯೋಡಿ ಕೆಂಪು ಗೆರೆ ಇರೋ ಕಣ್ಣುಗಳನ್ನ ನೋಡ್ತಾರೆ. ನೀಂಡವ ಪೆರಿಯವಾಯ ಕಣ್ಗಳ್, ದೊಡ್ಡದಾಗಿ ವಿಶಾಲವಾಗಿರೋ ನೇತ್ರ. ಇನ್ನ ಮುಂದೆ ಬರುವಂತ ಒಂದು 5ನೇ ಬೆಳ್ಳರೈ ಅನ್ನೋ ಒಂದು ಕ್ಷೇತ್ರದಲ್ಲೂ ಅಷ್ಟೇ ಪುಂಡರೀಕಾಕ್ಷ ಪೆರುಮಾಳು. ದೇವರಿಗೆನೆ ಕಣ್ಣೇನೆ ಮುಖ್ಯ. ದೊಡ್ಡದಾಗಿ ಕಣ್ಣು ವಿಶಾಲವಾಗಿ ನೋಡ್ತಾ ಇದ್ದಾನೆ. ಪುರಿ ಜಗನ್ನಾಥನಲ್ಲೂ ಅಷ್ಟೇನೆ, ಎಲ್ಲ ಕಣ್ಣುಗಳನ್ನ ಕಣ್ಣು ಬಿಟ್ಟ ಹಾಗೆ ನೋಡ್ಕೊಂಡಿದ್ದಾನೆ. ಕಣ್ಣಲ್ಲಿಗೆ ರೆಪ್ಪೆನೇ ಇಲ್ಲ, ಮುಚ್ಚೋದು ಇಲ್ಲ. ಶಾಕೆ ಅಷ್ಟು ದೊಡ್ಡ ಕಣ್ಣು ಅಂದ್ರೆ ತನ್ನ ವಿಶಾಲ ನೇತ್ರದಲ್ಲಿ ಸದಾ ಕಾಲ ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದಾನೆ. ಎಲ್ಲರನ್ನೂ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಅವನ ಸರಹತ್ತಲ್ಲಿ, ಅವನ ಇದರಲ್ಲಿ ಸುಪರ್ಗದಲ್ಲಿ ಎಲ್ಲರೂ ಇದ್ದಾರೆ ಅಂತ. ಶಯ್ಯವ ಇಲ್ಲಿ ಪೆರಿಯವಾಯ ಕಣ್ಗಳು. ಒಂದು ಕ್ಷಣ ನನಗೆ ಎನ್ನೈ ಪೇದಮೈ ಶೈದನವೇ, ನನಗೆ ಭಯ ಆಯ್ತು ಅಂತ ಹೇಳ್ತಾರೆ. ತಕ್ಷಣ ಆಗಿ ನೋಡಿದಾಗ ನಿಜವಾದ ಕಣ್ಣುಗಳು ಕಾಣುತ್ತೆ. ಇದೇ ಶ್ರೀರಂಗನಾಥನಿಗೆ ಭಗವದ್ ರಾಮಾನುಜರು ವಿಲ್ಲಿ ದಾಸನ್ ಇದಾರಲ್ಲ, ಅವನ್ಗೆ ಕರ್ಕೊಂಡ್ ಬಂದು ತೋರಿಸ್ತಾರೆ. ಧನುರ್ವಿಲ್ಲಿ ದಾಸನ್ಗೆ ತೋರಿಸ್ತಾರೆ. ನಿನ್ ಹೆಂಡತಿ ಕಣ್ಣೆ ತುಂಬಾ ಸುಂದರವಾದ ಕಣ್ಣು ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕಿಂತ ಸುಂದರವಾದ ಕಣ್ಣನ್ನ ತೋರಿಸಿದ್ರೆ ನೀನ್ ಹೆಂಡತಿ ಕಣ್ಣನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರೋದು, ಛತ್ರಿ ಹಿಡ್ಕೊಂಡು ಬಿಟ್ಬಿಡ್ತೀಯಾ ಅಂತ ಹೇಳಿದ್ರೆ ಖಂಡಿತ ಸಾಧ್ಯವೇ ಇಲ್ಲ. ಇಡೀ ಪ್ರಪಂಚದಲ್ಲಿ ನನ್ನ ಹೆಂಡತಿ ಕಣ್ಣು ಅಷ್ಟು ಸುಂದರವಾದ ಯಾವ್ದೂ ಇಲ್ಲ ಅಂತ ಹೇಳ್ತಾರೆ. ಅವಾಗ ರಂಗನಾಥನ ಗರ್ಭಗುಡಿಗೆ ಕರ್ಕೊಂಡು ಬಂದು ಧನುರ್ವಿಲಿ ದಾಸನಿಗೆ ಕಣ್ಣು ತೋರಿಸ್ತಾನೆ. ನಿಜವಾದ ಕಣ್ಣು ನೋಡ್ತಾನೆ ಧನುರ್ವಿಲಿ ದಾಸ. ಆ ಕ್ಷಣವೇ ಭಗವದ್ ರಾಮಾನುಜರ ಪಾದ ಮೇಲೆ ಬಿಟ್ಟು, ಅಯ್ಯೋ ಕ್ಷಮಿಸಿ, ನಾನು ಇಷ್ಟು ದಿವಸ ಮೂರ್ಖನಾಗಿ ಈ ತರ ಕೆಲಸ ಮಾಡ್ತಾ ಇದ್ನಲ್ಲ ಅಂತ. ಅಂತಹ ಒಂದು ಸುಂದರವಾದ ಕಣ್ಗಳು ಭಗವಂತನ ಕಣ್ಗಳು, ಆ ಪೆರಿಯವಾಯ ಕಣ್ಗಳು. ಆ ಕಣ್ಣುಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಕಣ್ಣಲ್ಲಿ ರಕ್ಷಣೆ ಕೊಡ್ತಾ ಇರುತ್ತೆ, ಒಂದು ಕಣ್ಣಲ್ಲಿ ಕೃಪೆ ತೋರಿಸ್ತಾ ಇರುತ್ತೆ, ಇನ್ನೊಂದು ಕಣ್ಣಲ್ಲಿ ಶಿಕ್ಷೆ ಮಾಡ್ತಾ ಇರುತ್ತೆ. ಒಂದು ಕಣ್ಣಲ್ಲಿ ಹಿರಣ್ಯಕಶಿಪುವನ್ನ ಶಿಕ್ಷೆ ಮಾಡುವಂತ ಕ್ರೂರವಾದ ನೋಟ, ಇನ್ನೊಂದು ಕಣ್ಣಲ್ಲಿ ಪ್ರಹ್ಲಾದನ ರಕ್ಷೆ ಮಾಡುವಂತ ಕೃಪೆಯುಳ್ಳ ನೋಟ. ಆತರ ಒಂದು ಆಶ್ಚರ್ಯಕರವಾದ ನೋಟ. ಅದನ್ನ ಇಲ್ಲಿ ಹೇಳ್ತಾರೆ. ಕೆಂಪು ಗೆರೆಗಳಿದೆಯಲ್ಲ ಕಣ್ಣಲ್ಲಿ, ಆ ಗೆರೆಗಳೆಲ್ಲ ವಾತ್ಸಲ್ಯ ಸೂಚಕವಾದ ಗೆರೆಗಳು. ಅದನ್ನ ವಿಗ್ರಹ ನೋಡ್ತಾ, ಕಲ್ಲಿನ ವಿಗ್ರಹ ನೋಡ್ತಾ ಬಂದು ಕಣ್ಣು ಮಾತ್ರ ನಿಜವಾದ ಕಣ್ಣು ಕಾಣಿಸಿದ್ರೆ ನಿಮ್ಗೆ ಹೆಂಗಿರುತ್ತೆ? ಒಂದು ಕ್ಷಣ ಭಯ ಹಾಗೆ ಆಗತ್ತಲ್ವಾ? ಎನ್ನೈ ಪೇದಮೈ ಶೈದನವೇ, ಭಯ ಆಗತ್ತೆ, ಆದ್ರೆ ಅಷ್ಟೇ ಸಂತೋಷ ಆಗತ್ತೆ. ಯಾಕಂದ್ರೆ ನೇರವಾಗಿ ಭಗವಂತನ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿಟ್ಟಲ್ಲ, ಉದ್ಧಾರ ಆಗ್ಬಿಡ್ತೀವಿ ನಾವು. ಆಲಮಾಮರತ್ತಿನ್ನಿಲೆ ಮೇಲೊರು ಪಾಲಕನಾಯ್. ಪಾಬ ಎರಡು ಒಂದೇ ತಮಿಳಲ್ಲಿ ಹೇಗೆ ಬೇಕಾದ್ರೂ ನೀವು ಹಾಡಿದ್ರು ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋ. ಆಲೆಲೆ ಮೇಲೆ ಓರು ಬಾಲಕನಾಯ್, ಒಂದು ಮಗುವಾಗಿ, ಓರು ಪಾಲಕನಾಯ್, ಇಡೀ ಜಗತ್ತನ್ನ ನಿರ್ವಾಹಕ ಮಾಡುವಂತ, ಪಾಲಿಸುವಂತ ದೊರೆ, ಓರು ಪಾಲಕನಾಯ್. ಅದನ್ನ ಹೇಳ್ತಾರೆ. ಜ್ಞಾನಮೇಯ ಮುಂಡಾನ್, ಮಹಾಪ್ರಳಯ ಕಾಲದಲ್ಲಿ ಇಡೀ ಜಗತ್ತು, 7 ಜಗತ್ತನ್ನು ನುಂಗ್ಬಿಡ್ತಾನಲ್ಲ, ಅವನು ನುಂಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಅರಂಗತ್ತರವಿನಣೆಯಾನ್, ಅವನೇ ಇಲ್ಲಿ ಮಲ್ಕೊಂಡಿದ್ದಾನೆ.
ಕೋಲಮಾಮಣಿಹಾರಮಂ, ತುಂಬಾ ಸುಂದರವಾದ ಪೋಣಿಸಿರುವಂತ ಮಣಿ ಹಾರಗಳೇನು, ಮುತ್ತುತ್ತಾಮಮ, ಮುತ್ತಿನ ಹಾರಗಳೇನು, ಮುಡಿವಿಲ್ಲದೋರೆಯನ್, ಹೇಳಕ್ಕೆ ಸಾಧ್ಯವಿಲ್ಲ. ಅಲಂಕಾರ ಪ್ರಿಯ ವಿಷ್ಣು ಅನೇಕ ಹೂಗಳಿಂದ ಅಲಂಕಾರವಾಗಿದೆ, ಅನೇಕ ಹಾರಗಳು, ಅನೇಕ ಆಭರಣಗಳು ಎಲ್ಲ. ನೀಲಮೇನಿ ಅಯ್ಯೋ, ಅದ್ರ ಮಧ್ಯೆ ಅವರು ಭಗವಂತನ ಮೈಬಣ್ಣವನ್ನು ನೋಡಿ ನೀಲಮೇನಿ, ಅಬ್ಬಾ ಅಯ್ಯೋ ಅಂತ ಆಶ್ಚರ್ಯ ಪಡ್ತಾರೆ. ಆ ನೀಲ ಬಣ್ಣಕ್ಕೆ ಕಲರ್ ಪುಷ್ಪಹಾರಗಳ ಅಲಂಕಾರಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವನು. ನಿರೈಕೊಂಡದ ಎನ್ನೆಂಜಿನೆಯೇ, ಪೂರೈಸಿ ಹೋಯ್ತಪ್ಪ ನನ್ನ ಮನಸ್ಸು, ಅಷ್ಟು ಸಂತೋಷವಾಗೋಯ್ತು ನನ್ನ ನೋಡಿ ಅಂತ. கொண்டல் வண்ணனை கோவலனாய் வெண்ணை உண்டவாயன் என்னுள்ளம் கவர்ந்தானே, அண்டர்கோண அணியரங்கன் என்ன முதினை கண்ட கண்கள் ಮತ್ತೊಂದ್ರಿನೈ ಕಾಣಾವೇ. ನೋಡ್ತಾರೆ, ಕಣ್ಣನ್ನ ನೋಡ್ಬಿಟ್ಟು ಅಷ್ಟು ಖುಷಿ ಆಗುತ್ತೆ. ಕೊಂಡಲ್ ಬಣ್ಣನೆ, ಅವ್ರ ಮೈ ಬಣ್ಣವನ್ನ ನೀಲಿ ಅಂತ ಹೇಳಿದ್ರಲ್ಲ, ಮೋಡದ ಬಣ್ಣಕ್ಕೆ, ಕೊಂಡಲ್ ಅಂದ್ರೆ ಮೋಡ, ಕಪ್ಪು ಮೋಡದ ಬಣ್ಣಕ್ಕೆ ಇದ್ದಾನೆ. ಯಾವಾಗ್ಲೂ ಕಪ್ಪು ಮೋಡಗಳನ್ನೇ ವರ್ಷಿಸೋದು, ಅದಕ್ಕೋಸ್ಕರ ಕೊಂಡಲ್ ಬಣ್ಣನೆ ಕೋವಲನಾಯ್, ಗೋಪಾಲಗುಲಕ್ಕೆಲ್ಲ ದೊರೆ ಆದವನು. வெண்ணையுண்டவாயன், ಇವ್ರೆ ಹೇಳಿದ್ದು. ನಮಗೆ ಯಾರಪ್ಪ ಬೆಣ್ಣೆ ವಾಸನೆ ಗೊತ್ತಾಯ್ತು ಅಂತ ತಿರುಪಾನಾದ್ರೆ ಹೇಳಿದ್ದಾರೆ ನೋಡಿ ಅವ್ರ ಹಾಡಲ್ಲಿ ಅಂತ ನಾವು ಹೇಳ್ಬೋದು. வெண்ணையுண்டவாಯನ್, ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು, ಇವ್ರು ಇದೆಲ್ಲ ಹೇಗೆ ಅಂದ್ರೆ, ಇವ್ರ ದೇಹ, ತಿರುಪನಾಳ್ವಾರ ದೇಹ ಕಾಲಂತ್ರ ಗರ್ಭಗುಡಿಯಲ್ಲಿ ಅವರು ಲೋಕಸಾರಂಗ ಮುನಿ ಬೆನ್ನ ಮೇಲೆ ಕೂತಿದೆ. ಆದ್ರೆ ಇವ್ರ ಆತ್ಮ ಹೊರಗಡೆ ಬಂದು, ಧರ್ಮಭೂತ ಜ್ಞಾನ ಎಷ್ಟು ವಿಕಸಿತ ಆಗಿದೆ ಅಂದ್ರೆ, ಆತ್ಮ ಹೊರಗಡೆ ಬಂದು ಅವ್ರ ಭಗವಂತನ ಎಲ್ಲ ಅವಯವಗಳ ಮೇಲೆ ಒಳ್ಳೆ ಈ ಡ್ರೋನ್ ಕ್ಯಾಮ್ರಾ ತರ ಹೋಗ್ತಾ ಇದೆ ನೋಡಿ. ಅರ್ಥ ಆಯ್ತಾ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ. ಮದುವೆ ಮನೆಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಡ್ರೋನ್ ಕ್ಯಾಮ್ರಾ ತರ ಹೋಗಿ ಕಣ್ಣ ಹತ್ರ ಹೋಗಿದೆ. ಆ ಕಣ್ಣ ಹತ್ರ ಒಂದೊಂದೇ ಅವಯವಗಳನ್ನ ಎಲ್ಲವನ್ನ ವಿವರಿಸ್ಬಿಟ್ಟು ಕಣ್ಣ ಹತ್ರ ಹೋಗಿದೆ. ಅಂಡರ್ಕೋ, ಹಬ್ಬ ಇವನು ಎಲ್ಲಾ ಅಂಡ ಕಟಕಗಳನ್ನೆಲ್ಲ ನಿರ್ವಾಹ ಮಾಡೋ ಅಂತ ರಾಜ ಇವನು. ಅಣಿಯ ರಂಗನ್, ಸುಂದರವಾದ ರಂಗನಾಥ ಇವನು. ಎನ್ನ ಮುದಿನೈ, ಅಮೃತಪ್ರಾಯವಾದ ಈ ಭಗವಂತನನ್ನ ಕಂಡ ಕಣ್ಗಳು, ನೋಡಿದ ಕಣ್ಗಳು, ಮತ್ತೊಂದ್ರಿನೈ ಕಾಣಾವೇ, ಇನ್ನೇನು ನಮ್ಗೆ ನೋಡಕ್ಕೆ ಬೇಕಾಗಿಲ್ಲ, ಸಾಕು ಇಷ್ಟು ಅಂತ ಅಲ್ಲೇ ಹಾಗೆ ಕುಸಿದು ಬಿದ್ದು ಹಾಗೆ ಅಂತರ್ಧಾನ ಆಗ್ಬಿಡ್ತಾರೆ. ಲೋಕಸಾರಂಗ ಮುನಿ ಬಗ್ಗದಂಗೆ ಇದ್ದಾರೆ, ಅಂದ್ರೆ ಹಿಂದ್ಗಡೆ ಎಲ್ಲ ಯಾರು ತಿರುಪನಾಳ್ವಾರ್ ಅಂತರ್ಧಾನ ಆಗ್ಬಿಟ್ರು. ಭಗವಂತ ತನ್ನಲ್ಲಿ ಸೇರಿಸ್ಕೊಂಡ್ಬಿಟ್ಟ, ಅವ್ರು ಮೋಕ್ಷ ಅಲ್ಲೇ ಆಯ್ತು. ಇವ್ರು ಹಾಡು ಮಾತ್ರ 10 ಹಾಡೇ ಬಿಟ್ಟೆ ಅಂತ ಕಾಣುತ್ತೆ. ಆದ್ರೆ ಒಂದು ಆಶ್ಚರ್ಯವಾದ ತಿರುಪನಾಳ್ವಾರ್ ಅವರ ಚರಿತ್ರೆ, ಅವರ ಹಾಡುಗಳು ಎಲ್ಲ ರಂಗನಾಥನ ಮೇಲೆ, ಬೇರೆ ಏನಿಲ್ಲ. ಆದ್ರೆ ಅದ್ರೊಳಗೇನೆ ತಿರುವೆಂಕಟಮುಡಿಯನ್ನು ಎಲ್ಲ ಹೇಳಿದ್ರು, ಶ್ರೀರಾಮಚಂದ್ರನನ್ನು ಹೇಳಿದ್ರು, ಕೃಷ್ಣನನ್ನು ಹೇಳಿದ್ರು, ಎಲ್ಲ ಹೇಳಿದ್ರು. ಆ ಓಮ ಸೇರಿಸಿ ಓಂಕಾರದ ವಿಶೇಷತೆ ಅದನ್ನು ಹೇಳಿದ್ರು. ಮರೆಯಾಗಿ ಹೇಳಿ ನಮ್ಗೆ ಎಲ್ಲ ವಿಷಯ ಗೊತ್ತು ನೋಡಿ. ಅವರೆಲ್ಲೋ ಒಂದು ಬರೀ ಹಾಡು ಮಾತ್ರ ಹಾಡ್ತಾ ಇದ್ರು ಹೋದ್ರು ಅಂತಲ್ಲ, ಅವ್ರಿಗೆ ಅಧಿಕಾರ ಇಲ್ಲದೆ ಹೋದ್ರು, ವೇದಕ್ಕೆ ಅಧಿಕಾರ ಇಲ್ಲದೆ ಹೋದ್ರೇನು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ರು. ಆದ್ರೆ ಅಧಿಕಾರ ಇಲ್ಲದೆ ಹೋದ್ರು ಹೇಳ್ಬೋದು ಅಂತ ಉದ್ದಟತನ ಇರ್ಲಿಲ್ಲ. ಇವ್ರಿಗೂ ಅಷ್ಟೇ. ನಾವು ತಿಮ್ಮಯ್ಯ ಆಳ್ವಾರ ವಿಷಯದಲ್ಲೂ ನಾವು ನೋಡ್ತೀವಿ, ಹೇಳ್ಬಾರ್ದು ಅಂದ್ರೆ ಹೇಳಲ್ಲ. ಕೃಷ್ಣ ಗ್ರೀವಿ ಅದನ್ನ ಅವ್ರೆ ಬ್ರಾಹ್ಮಣರೆಲ್ಲ ವೇದಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರು. ತಿಮ್ಮಯ್ಯ ಆಳ್ವಾರು ಒಂದು ಜಗಲಿ ಕೂತಿದ್ರೆ, ಅವ್ನು ಕೂತಿದ್ದಾನೆ ಹೇಳ್ಬಿಡ್ರು ಅಂತ ಹೇಳಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಹೋದ್ರು. ಎಲ್ಲಿ ಏನ್ ಹೇಳ್ತಾ ಇದ್ವಿ ಅಂತಾನೆ ಅವ್ರಿಗೆಲ್ಲ ಮರ್ತೇ ಹೋಯ್ತು. ಅವಾಗ ಇವ್ರು ಕಿವಿಗೆ ಬಿದ್ದಿತ್ತಲ್ಲ, ಅವರು ಕೃಷ್ಣ ಗ್ರೀವಿ ಅಂತ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ಒಂದು ಕರಿ ಭತ್ತ, ಆ ಕರಿ ಭತ್ತವನ್ನ ತಗೊಂಡು ಹೀಗೆ ಹರಿದು ಅವ್ರ ಕಾಲತ್ರ ಬಿಸಾಕ್ತಾರೆ. ಅವಾಗ ಅಲ್ಲಿಂದ ಮುಂದಕ್ಕೆ ಅವರು ಕಂಟಿನ್ಯೂ ಮಾಡ್ಕೊಳ್ತಾರೆ. ಅವ್ರಿಗೆಲ್ಲಾನು ಗೊತ್ತಿದ್ರೆ ಕೂಡ, ಗೊತ್ತಿದೆ ಅಂತ ಬಾಯಿಂದ ಹೇಳ್ಬಿಡಲ್ಲ. ಆತರ ಸುಮ್ಮನೆ ಭತ್ತವನ್ನ ಗೀರಿ ಅವ್ರ ಮುಂದೆ ಹಾಕಿ, ಇಲ್ಲಿ ಬಿಟ್ಟಿದ್ರಿ ನೀವು ಅಂತ ಜ್ಞಾಪಿಸ್ತಾರೆ. ಒಂಥರ ಯಾರಿಗೂ ಅಲ್ಲೆಲ್ಲ ಈಗ ಇರ್ಲಿಲ್ಲ, ಮಾಡ್ಬಾರ್ದು ಅಂತ ಹೇಳಿದ್ರೆ ಮಾಡ್ತಾ ಇರ್ಲಿಲ್ಲ ಅಷ್ಟೇನೆ. ಮೇಲೆಯ ಶೈವನ ಹಣ್ಣು, ಅವ್ರ ದೊಡ್ಡವ್ರು ಏನ್ ಮಾಡ್ತಾ ಇದ್ರು ಹಾಗೆ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಮುಂದೆ ನೆಕ್ಸ್ಟ್ ನೋಡೋಣ. ಇವರು ತಿರುಪನಾಳ್ವಾರ್ ಚರಿತ್ರೆ ಇಲ್ಲಿಗೆ ಮುಗೀತು. ಅದೇ ತರ ಇಲ್ಲಿ ತಿರುಮಾಲೈನಲ್ಲಿ ಈ ತೊಂಡರಡಿಪುಡಿ ಆಳ್ವಾರ್ ಅವ್ರದ್ದು ಒಂದು ಕತೆ, ದೇವಾದೇವಿ ಚರಿತ್ರೆ ಎಲ್ಲರಿಗೂ ನಿಮ್ಗೆ ಗೊತ್ತು. ತೊಂಡರಡಿಪುಡಿ ಆಳ್ವಾರು ಅವರು ವಿಪ್ರನಾರಾಯಣ ಅಂತ ಅವ್ರ ಹೆಸರು. ಅಲ್ಲೇ ಮಂಡಂಗುಡಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಅವರು ಜನನ ಆಗತ್ತೆ. ಆದ್ರೆ ಅಲ್ಲಿ ಹುಟ್ಟಿದವರೇ ದೊಡ್ಡವರಾದ್ಮೇಲೆ ನಾನು ಶ್ರೀರಂಗನಾಥನ ಕೈಕರ್ಯ ಮಾಡ್ಬೇಕು ಅಂತ ಬಂದ್ಬಿಡ್ತಾರೆ ಶ್ರೀರಂಗದ ಸುತ್ತಲೂ. ಎಷ್ಟು
ಎಷ್ಟು ಬರಲಾರು, ಎಷ್ಟು ಚರಿತ್ರೆಗಳು, ಎಷ್ಟು ಇದು ಅಂತ ಹೇಳಿದ್ರೆ ಆ ಊರು, ಆ ಕ್ಷೇತ್ರ, ಆ ದೇವರು ಅಷ್ಟು ಮಹಿಮಾವಂತದ್ದು. ಎಲ್ಲ ಪುರಾಣಗಳಲ್ಲೂ, ಪದ್ಮ ಪುರಾಣಗಳು, ಬ್ರಹ್ಮಾಂಡ ಪುರಾಣಗಳಲ್ಲೆಲ್ಲ ಹೇಳಿದೆ. ಎಲ್ಲ ದ್ವಾಪರ, ಯಾಕಂದ್ರೆ ಇದು ತ್ರೇತಾಯುಗದ ಕೊನೆಯಲ್ಲಿ ಉಂಟಾಗಿರುವಂತ ಕ್ಷೇತ್ರ. ಇದು ದ್ವಾಪರ ಯುಗದಲ್ಲೂ ಎಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಬಂದು ಸೇವೆ ಮಾಡಿರೋದು ಎಲ್ಲ ಉಲ್ಲೇಖನೂ ನಮಗೆ ಈ ಪುರಾಣಗಳಲ್ಲೆಲ್ಲ ಸಿಗುತ್ತೆ. ಆ ಮಹಾತ್ಮ್ಯಗಳು, ಕ್ಷೇತ್ರ ಮಹಾತ್ಮ್ಯಗಳು ಎಲ್ಲ ಸಿಗುತ್ತೆ ನಮಗೆ. ಇಲ್ಲಿ ಈ ತಿರುಮಾಲೆ ಬರೆದ್ರಲ್ಲ ಯಾರು ಇವರು, ದೊಂಡರೆಡ್ಡಿಪುಡಿ ಆಳ್ವರು ವಿಪ್ರನಾರಾಯಣರು ಮಂಡಂಗುಡಿಯಲ್ಲಿದ್ರು. ಇಲ್ಲೇ ಬಂದು ಶ್ರೀರಂಗದಲ್ಲಿ ಸಣ್ಣದಾಗಿ ಒಂದು ತೋಟವನ್ನ ಖರೀದಿಸಿ ಅದರಲ್ಲಿ ಪುಷ್ಪವನ್ನ ಬೆಳೆದು ದಿನ ನಿತ್ಯ ಭಗವಂತನಿಗೆ ಪುಷ್ಪ ಕೈಂಕರ್ಯ ಮಾಡ್ಕೊಂಡಿರ್ತಾರೆ. ಇವರನ್ನ ನೋಡಿದಾಗ ಒಂದ್ ದಿವಸ ಈ ದೇವಾದೇವಿ ಅನ್ನೋ ಒಬ್ಬ ನರ್ತಕಿ, ರಾಜ ನರ್ತಕಿ ಹೋಗ್ತಾ ಇರ್ತಾಳೆ. ಇವರು ವಿಪ್ರನಾರಾಯಣರು ತುಂಬಾ ತೇಜಪೂರ್ಣರಾಗಿರ್ತಾರೆ, ನೋಡಕ್ಕೂ ಚೆನ್ನಾಗಿರ್ತಾರೆ. ಯಾರೇ ಇವನು ಇಷ್ಟು ತೇಜಸ್ವಿಯಾಗಿದ್ದಾನೆ ಅಂತ ಮಳೆ ಬರ್ತಾ ಇರುತ್ತೆ. ಆ ಮಳೆಗೋಸ್ಕರ ಸ್ವಲ್ಪ ಅವ್ರ ಅಕ್ಕ ತಂಗಿ ಇಬ್ರು ಇವ್ರ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ. ಯಾರೇ ಇವನು ತೇಜಸ್ವಿ, ಎಷ್ಟು ಚೆನ್ನಾಗಿದ್ದಾನೆ, ಅಯ್ಯೋ ಬಿಡು ಅವನೊಬ್ಬ ಸನ್ಯಾಸಿ ಕಣೆ. ಅವ್ರ ತಂಗಿ ಹೇಳ್ತಾಳೆ, ದೇವಾದೇವಿಯ ತಂಗಿ ಹೇಳ್ತಾಳೆ, ಇಲ್ಲ ಇಲ್ಲ ಏನ್ ಮಾಡಿದ್ರು ಅವನು ಯಾರು ಅವನು ಉಳಿಸ್ಕೊಳಕ್ಕಾಗೋದಿಲ್ಲ, ಅವನು ಪಕ್ಕಾ ಸನ್ಯಾಸಿ, ಅವನು ಯಾರನ್ನು ಸೇರಿಸೋದು ಇಲ್ಲ ಇಲ್ಲಿ, ಅವನಾಯ್ತು ಅವ್ನ ದೇವರಾಯ್ತು ಅಂತ. ಅದೇನು ಅಂಥದ್ದು, ನನ್ ಕಡೆ ತಿರುಗಿ ನೋಡಲ್ಲ. ಅವಳಿಗೊಂಥರ ಇದಾಗೋಯ್ತು, ಒಂಥರ ಈಗ ಹರ್ಟ್ ಆಗ್ಬಿಡ್ತಾವಳಿಗೆ. ಯಾಕಂದ್ರೆ ತುಂಬಾ ಸುಂದರವಾಗಿದ್ಲು ದೇವಾದೇವಿ. ಯಾರಾದ್ರೂ ತುಂಬಾ ಸುಂದರವಾಗಿರ್ತದೆ, ಏನೋ ಹೊಸ ಬಟ್ಟೆ, ಹೊಸ ಓಲೇನೋ ಹೊಸ ಒಡವೆನೋ ಹಾಕೊಂಡ್ರೆ ಯಾರು ಕೇಳಲಿಲ್ಲ ಅನ್ಕೊಳ್ಳಿ, ತುಂಬಾ ದುಃಖ ಆಗ್ಬಿಡುತ್ತೆ. ನೆಕ್ಲೆಸ್ ಹಾಕೊಂಡ್ಬಿಟ್ಟು ಯಾಕೋ ತುಂಬಾ ಬಾಯಕ್ಕೆ ಆಗ್ತಾ ಇದೆ, ಇದು ಶೆಕೆ ಆಗ್ತಾ ಇದೆ, ಬಹುಶಃ ಇದು ಹೊಸ ನೆಕ್ಲೆಸ್ ಹಾಕೊಂಡಿದೀನಲ್ಲ ಅದರಿಂದ ಇರ್ಬೇಕು ಅಂತ. ಅವಾಗ ಎಲ್ಲರೂ ಅವ್ರ ನೆಕ್ಲೆಸ್ ನೋಡ್ತಾರೆ ಅಂತ ಆತರ. ಹಾಗೆ ಅಟೆನ್ಷನ್ ಸಿಗದೆ ಹೋದ್ರೆ ಅವ್ರಿಗೆ ಒಂಥರ ಇದಾಗ್ಬಿಡುತ್ತೆ, ಈಗೋ ಹೊರಟಾಗ್ಬಿಡುತ್ತೆ. ದೇವಾದೇವಿಗೆ ಹಾಗೆ ಆಯ್ತು. ಅವಳು ಸುಂದರಿ, ಎಲ್ಲಾರು ಯಾರಿದ್ರು ಎರಡನೇ ಸತಿ ನೋಡದೆ ಇರ್ತಾನೆ ಇರ್ಲಿಲ್ಲ ಅವಳ ಹತ್ರ. ಇವರು ವಿಪ್ರನಾರಾಯಣರು ತೋಟಕ್ಕೆ ನೀರ್ ಹಾಕ್ತಾನೆ ಇರ್ತಾರೆ, ಇವಳ ಕಡೆ ತಿರುಗಿನೂ ನೋಡೋದಿಲ್ಲ. ಅವಳಿಗೊಂಥರ ತುಂಬಾ ಇದಾಗ್ಬಿಡುತ್ತೆ. ಏನಾದ್ರೂ ಮಾಡಿ ಇವನ್ನ ನಾವು ಹೊಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಆಗಿ ತಗೊಂಡ್ ಬರ್ತಾಳೆ. ನಾನು ಹೋಗ್ತೀನಿ ಇವ್ರ ಇದಕ್ಕೆ ಅಂತ ಹೇಳಿ ಅಲ್ಲಿ ಬಂದು, ನಾನು ಏನಾದ್ರೂ ನಿಮ್ಗೆ ಕೈಂಕರ್ಯ ಮಾಡ್ಕೊಡ್ತಾನೆ. ಇಲ್ಲ ಹೋಗು, ಹೆಂಗಸರಿಗೆ ಎಲ್ಲ ಏನು ಅವಕಾಶ ಇಲ್ಲ, ಯಾರು ಬರ್ಕೊಡುದು ಅಂತ ಹೇಳ್ಬಿಟ್ಟು ಮಗ್ಳು ಹಾಕ್ಬಿಡ್ತಾರೆ, ಯಾರನ್ನೂ ಸೇರಿಸೋದಿಲ್ಲ. ಹೀಗೆ ಅವಳು ಏನ್ ಮಾಡಿದ್ರು ಅವಳು ಹೊರಗಡೆನೆ, ಆ ತೋಟದ ಹೊರಗಡೆನೆ ಅಲ್ಲಿ ಅಂಗಳೆಲ್ಲ ಗುಡಿಸೋದು, ಚೊಕ್ಕವಾಗಿ ಇಟ್ಕೊಳ್ಳೋದು, ಅಲ್ಲಿ ರಂಗೋಲಿ ಹಾಕೋದು, ಈ ತರನೇ ಮಾಡ್ತಾ ಇರ್ತಾಳೆ. ಎಷ್ಟು ದಿವಸ ಹಾಗೆ ಮಾಡ್ತಾ ಇರ್ತಾಳೆ ಅವಳು. ದಿನ ಇವ್ರಲ್ಲಿ ನೋಡ್ತಾ ಇರ್ತಾಳೆ. ಒಂದು ದಿವಸನೂ ಅವ್ರು ಬಾ ಒಳಗೆ ಅಂತ ಕರೆಯೋದೂ ಇಲ್ಲ ಯಾರು ವಿಪ್ರನಾರಾಯಣರು. ಅವಳು ಛಲ ಬಿಡದೆ ಇರೋ ತರ ಅವಳು ಹಾಗೆ ಮಾಡ್ತಾನೆ ಇರ್ತಾಳೆ. ಒಂದ್ ದಿವಸ ವಿಪರೀತ ದೊಡ್ಡ ಮಳೆ ಬಂದ್ಬಿಡತ್ತೆ. ಬಂದಾಗ ಸುಮಾರು ಹೊತ್ತು ಮಳೆ ಸುರಿದು ಬಿಡುತ್ತೆ. ಅವಳು ನಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಹೊರಗಡೆ, ಒಳಗಡೆ ಸೇರ್ಸಲ್ಲ ಅಂದಿರ್ತಾಳೆ, ಹೊರಗಡೆ ನಿಂತಿರ್ತಾಳೆ. ವಿಪ್ರನಾರಾಯಣರು ಮಳೆ ಎಲ್ಲ ಬರ್ತಾ ಇದ್ದಂಗೆ ಹೊರಗಡೆ ಬರ್ತಾರೆ. ತೋಟಕ್ಕೆ ನೀರ್ ಹಾಕ್ಬೇಕಾಗಿಲ್ಲ, ತೋಟಕ್ಕೆ ನೀರ್ ಜಾಸ್ತಿ ಆಯ್ತು ಏನೋ ಅಂತ ನೋಡೋಣ ಅಂತ ಹೊರಗಡೆ ಬರ್ತಾರೆ. ನೋಡಿದ್ರೆ ಆ ಮಳೆ ಬರ್ತಾ ಇರುತ್ತೆ. ಆ ಮಳೆನಲ್ಲಿ ನಿಂತ್ಕೊಂಡು ಚಳಿನಲ್ಲಿ ನಡುಗ್ತಾ ನಿಂತಿರ್ತಾಳೆ. ಅವಳನ್ನ ನೋಡ್ಬಿಟ್ಟು ಇವ್ರಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಸರಿ ಬಾ ಒಳಗೆ ಅಂತ ಕರೀತಾರೆ. ಆಯ್ತು ಅಷ್ಟೇನೆ, ಅವರ ವ್ರತ ಎಲ್ಲ ಹೋಯ್ತು. ಇವಳು ಅಷ್ಟೇ, ಇವಳು ಬಂದ ಕೆಲಸ ಆಯ್ತು. ಒಂದ್ ಸ್ವಲ್ಪ ದಿವಸ ಇದ್ಲು, ಆಮೇಲೆ ಒಂದ್ ದಿವಸ ಇದ್ದಕ್ಕಿದ್ದಂಗೆ ಹೊರಟೋಗ್ತಾಳೆ. ಈ ದೇವಾದೇವಿ ಹತ್ರ ಎಷ್ಟು ಬಳಕೆ ಮತ್ತೆ ಅವಳ ಜೊತೆಗೆ ಇದ್ದ ಸಹವಾಸ ಎಷ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಇವ್ರು ಭಗವಂತನಿಗೆ ಪುಷ್ಪ ಕೈಂಕರ್ಯವನ್ನೇ ಬಿಟ್ಬಿಟ್ರು. ತೋಟವನ್ನು ಏನೋ ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಸದಾ ದೇವಾದೇವಿ ಸರಿಗಲ್ಲೇ ಬಿದ್ದಿದ್ರು. ಒಂದ್ ದಿವಸ ಅವಳು ಹೊರಟೋಗ್ತಾಳಲ್ಲ, ಅಯ್ಯೋ ಅವಳು ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬರ್ತಾಳೆ. ಅವಳು ವೇಶ್ಯೆ, ಯಾವ್ದೋ ಊರಲ್ಲಿ ವೇಶ್ಯೆ. ಅವಳು ಬರ್ತಾಳೆ. ನೋಡಿದ್ರೆ ಅವ್ರ ಮನೆ ಮುಂದೆ ದೊಡ್ಡ ಕ್ಯೂ. ಯಾಕಂದ್ರೆ ಇವಳು ಸುಮಾರು ದಿವಸ ಇಲ್ಲೇ ಇದ್ಬಿಟ್ಟಿದ್ಲಲ್ಲ, ಇವಳು ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ರು ಗೊತ್ತಿಲ್ಲ, ಒಂದ್ ದೊಡ್ಡ ಕ್ಯೂ. ಸರಿ ಒಳಗಡೆ ಹೋಗ್ತಾರೆ. ನೀನ್ ಯಾರಪ್ಪ ನೀನು, ಹೋಗು ಆ ಕಡೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ತುಂಬಾ ದುಡ್ಡು ಕೊಡ್ಬೇಕು. ವೇಶ್ಯರ ಮನೆಗಳಿಗೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಸಾಹುಕಾರು ದುಡ್ಡು ಕೊಡಕ್ಕಿದ್ರೇನೆ ಕಳ್ಸೋದು. ಏನೇನೋ ಮಾಡ್ತಾರೆ. ಇವ್ರ ಹತ್ರ ದುಡ್ಡು ಏನೂ ಇರೋದಿಲ್ಲ, ಹೋಗಕ್ಕಾಗೋದಿಲ್ಲ. ಹೆಚ್ಚು ಕಡಿಮೆ ಅನ್ನ ನೀರು ಎಲ್ಲ ಬಿದ್ಬಿಟ್ಟು ಪಾಪ ಬಚ್ಚಲಲ್ಲಿ ಬಿದ್ಕೊಂಡು ಹಾಗೆ ಒದ್ದಾಡ್ತಾ ಇರ್ತಾರೆ, ಒಳ್ಳೆ ಭಿಕ್ಷುಕಂತರ. ಇದನ್ನ ರಂಗನಾಥ ಅಮ್ಮನವರು ನೋಡ್ಬಿಟ್ಟು ಅಮ್ಮನವರು ರಂಗನಾಥರಿಗೆ ಹೇಳ್ತಾರೆ, ಏನ್ ಸ್ವಾಮಿ ನಿಮ್ದು ಇದು ಆಟ ಲೀಲೆ, ಇವ್ನು ಎಷ್ಟು ಚೆನ್ನಾಗಿ ನಿಮ್ಗೆ ಕೈಂಕರ್ಯ ಪುಷ್ಪ ಕೈಂಕರ್ಯನ ಮಾಡ್ತಾ ಇದ್ದ, ಇವಾಗ ನೋಡಿ ಹೀಗೆ ನಿಮ್ಮನ್ನು ಮರ್ತ್ಕೊಂಡ್ಬಿಟ್ಟು ಹೀಗೆ ಬಚ್ಚಲೆಲ್ಲ ಬಿದ್ದು ಓದಾಡ್ತಾ ಇದ್ದಾನಲ್ಲ, ಏನಾದ್ರು ಮಾಡಿ ಅವನ್ನ ಉದ್ಧಾರ ಮಾಡಕ್ಕೆ ಅಂತ ನಗ್ತಾರೆ. ದೇವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಾನೇ ಒಬ್ಬ ಸೇವಕಂತರ, ಯಾವ ಸೇವಕಂತರ, ಇದು
ಈ ವಿಪ್ರನಾರಾಯಣ ಕಳಿಸಿದ್ರು ನನಗೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದಲ್ಲಿ ಇರೋ ಒಂದು ಚಿನ್ನದ ಬಟ್ಲನ್ನ ನಿಮಗೆ ಕೊಡಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಯಾರಿಗೆ? ದೇವಾದೇವಿಗೆ ಕೊಡಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನ ಅಲ್ಲಿ ಒಬ್ಳು ಸೇವಕಿ ನೋಡ್ಬಿಟ್ಟು, ಅಯ್ಯೋ ಇದು ದೇವಾದೇವಿಗೆ ಕೊಟ್ಟಿದಾರಲ್ಲ, ಇದು ದೇವಸ್ಥಾನದ ಬಟ್ಲು ಅಂತ ಹೇಳ್ಬಿಟ್ಟು ರಾಜಭಟ್ರನ್ನ ಕರ್ಸ್ಬಿಡ್ತಾರೆ. ಅವ ಭಗವಂತ ಇದು ಸೇವಕನ ವೇಷ ಹಾಕೊಂಡು ಬಟ್ಲು ಕೊಟ್ಬಿಟ್ಟು ಹೊಟ್ಟೋದ ಅವನು. ಇವ್ರು ಯಾರದು ಬಟ್ಲು ಕೊಟ್ಟಿದ್ದು, ಒಳಗಡೆ ಬನ್ನಿ ಅಂತ ಕರೆದ್ರು. ಇವನು ತುಂಬಾ ಖುಷಿ ಆಗೋಯ್ತು, ನನ್ನ ಕರೆದ್ರಲ್ಲ ಅಂತ ಒಳಗಡೆ ಹೋದ. ವಿಪ್ರನಾರಾಯಣ ಒಳಗಡೆ ಹೋದ್ರು. ಅಷ್ಟ್ರಲ್ಲೇ ಹಿಂದೆನೆ ರಾಜಭಟ್ರು ಬರ್ತಾರೆ. ಬಂದ್ಬಿಟ್ಟು ಇದು ದೇವಸ್ಥಾನದಿಂದ ಬಟ್ಲು ಕದ್ದಿದ್ದೀರಾ ಅಂತ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಹೋಗ್ತಾರೆ. ಹೋಗಿ ಸೆರೆಮನೆಯಲ್ಲಿ ಇರ್ತಾರೆ. ಎಷ್ಟು ದಿವಸ ಶಿಕ್ಷೆ ಆಗುತ್ತೆ. ಅವ್ರು ಹೇಳ್ತಾರೆ, ನಾನ್ ಕದ್ದಿಲ್ಲ, ನನಗೆ ಗೊತ್ತೇ ಇಲ್ಲ ಈ ವಿಷಯ ಅಂತ. ಎಷ್ಟು ಹೇಳಿದ್ರು ನಂಬೋದಿಲ್ಲ. ಯಾಕಂದ್ರೆ ಅದು ಪ್ರತ್ಯಕ್ಷ ಸಾಕ್ಷಿ ಇದಾರಲ್ಲ ಅವರೇನೆ. ಹಾಗೆ ಆಮೇಲೆ ಏನಾದ್ರೂ ಮಾಡಿ ಇವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಅಮ್ಮನವರು ಭಗವಂತನ ಹತ್ರ ನಿವೇದಿಸ್ಕೊತಾರೆ. ಅವಾಗ ಭಗವಂತ ಆ ಊರಿನ ರಾಜರ ಕನ್ಸಲ್ಲಿ ಬಂದು ಹೇಳ್ತಾನೆ, ಇಲ್ಲ, ನಿಜವಾದ ಬಟ್ಲು ಅಲ್ಲೇ ಇದೆ ನೋಡಿ, ನೀವು ಸರಿಯಾಗಿ ಹುಡುಕಿಲ್ಲ, ದೇವಸ್ಥಾನದಲ್ಲೇ ಇದೆ, ಇವರಿಗೆ ನೀವು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಆಜ್ಞೆ ಆಗತ್ತೆ. ಸರಿ, ತಪ್ಪಾಯ್ತು ಅಂತ ಹೇಳಿ ಅವರನ್ನ ಬಿಡುಗಡೆ ಮಾಡ್ತಾರೆ. ನೋಡಿದ್ರೆ ನಿಜವಾದ ಬಟ್ಲು ಅಲ್ಲೂ ಇರುತ್ತೆ, ಅಲ್ಲೂ ಒಂದು ಬಟ್ಲು ಇರುತ್ತೆ, ದೇವಸ್ಥಾನದಲ್ಲೂ ಒಂದು ಬಟ್ಲು ಇರುತ್ತೆ. ಕ್ಷಮೆಯನ್ನು ಕೇಳ್ಕೊಂಡು ಅವರನ್ನ ಬಿಡುಗಡೆ ಮಾಡ್ತಾರೆ. ನಂತರ ಅವರು ಹೋಗಿ ಬಿದ್ನೋ ಕೆಟ್ನೋ ಅಂತ, ಸದ್ಯ ನಾನಾಯ್ತು ನನ್ನ ದೇವರಾಯ್ತು ಅಂತ ಇದ್ಬಿಡ್ತೀನಪ್ಪ, ಇನ್ಮೇಲೆ ಯಾವ ಹೆಂಗಸವಸನ ಬೇಡ ಅಂತ. ಅದಕ್ಕೆ ಪೆಂಡೀಡ ಶುಭಂಗಳು ಅಂತ ಅವರು ಒಂದು ಹಾಡನ್ನು ಒಂದು ಪಾಶವದಲ್ಲಿ ಹಾಡ್ತಾರೆ. ಹೆಂಗಸರ ಮಧ್ಯದಲ್ಲಿ ಅವ್ರ ಸುಖಗಳಿಗೆ ನಾವು ಸೋತ್ಬಿಟ್ಟು ಸಂಸಾರದಲ್ಲಿ ಭಗವಂತನನ್ನೇ ಮರ್ತ್ಕೊಂಡಿದ್ಬಿಟ್ಟಿದ್ನಲ್ಲ ಅನ್ನೋದಕ್ಕೋಸ್ಕರ ತನ್ನ ಬಗ್ಗೆನೇ ಒಂದು ಹಾಡು ಕೂಡ ಹಾಡ್ಕೊಂಡ್ಬಿಟ್ಟಿದ್ದಾರೆ. ಆ ತಿರುಮಾಲೆಯಿಂದ 45 ಹಾಡು, ತಿರುಪಳ್ಳಿ ಹೆಚ್ಚು 10 ಹಾಡು. ಸೊ ಒಟ್ಟು 55 ಹಾಡು ಎಲ್ಲ ರಂಗನಾಥನ ಮೇಲೆ ಹಾಡಿದರು. ಎಲ್ಲ ಆಳ್ವಾರಿಗಳು ಮಧುರ ಕವಿನ ಬಿಟ್ಟು ಎಲ್ಲ ಆಳ್ವಾರುಗಳು ಅಂತ ಲೆಕ್ಕ ಹಾಕೊಂಡ್ರೆ 11 ಆಳ್ವಾರು ಎಲ್ಲರೂ ತಿರುಪತಿ ಮೇಲೆ ಹಾಡಿದ್ದಾರೆ. ಅವಾಗ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಆ ಶೋಳನ್ ಅಂದ್ರೆ ಮುಂದ್ಗಡೆ ಈ ತರ ಕುಡುಮೆ ಇಟ್ಕೊಳ್ತಾರಲ್ಲ, ಆ ಚೋಳ ದೇಶದವನು ಮುಂದ್ಗಡೆ ಕುಡುಮೆ ಇಟ್ಕೊಳ್ಳೋನು, ಅವನು ಹಾಡಿಲ್ಲ. ಯಾರು ತೊಂಡರಡಿಪುಡಿ ಆಳ್ವಾರ್ ಹಾಡಿಲ್ಲ. ಅವನು ಕೆಡಿಸ್ದ, ಈ ರೆಕಾರ್ಡ್ನ ಕೆಡಿಸ್ದ ಅಂತ. ಯಾಕಂದ್ರೆ ಒಂದೇ ಒಂದು ಪಾಶ ಹಾಡ್ಬಿಡ್ರಿ ವೆಂಕಟನಾಥನ ಮೇಲೆ ಅಂತ ಕೇಳ್ಕೊಂಡ್ರೆ ಖಂಡಿತ ಹಾಡೋದಿಲ್ಲ. ನನ್ನ ಹಾಡುಗಳು ಏನಿದ್ರು ಮೀಸಿದ್ರು ರಂಗನಾಥನಿಗೆ, ರಂಗನೆ ಕೊಂಡ ಅರಂಗನೆ ಪಾಡೆ ಕೊರಂಗನೆ ಪಾಡೇನ ಅಂತ ಹೇಳ್ಬಿಡ್ತಾರೆ. ರಂಗನಾಥ ಇರ್ಬೇಕಾದ್ರೆ ನಾನು ಯಾಕೆ ಕೋತಿ ಇರೋ ಬೆಟ್ಟದಲ್ಲಿ ಕೂತ್ಕೊಂಡಿದ್ದಾನಲ್ಲ ವೆಂಕಟನಾಥ, ಅವ್ರ ಬಗ್ಗೆ ಹಾಡ್ಲಿ ಅಂತ ಹೇಳಿದ್ರು ಅಂತ ಒಂದು ವರ್ಲಾರು. ಹಾಗೆ ಅವರು ಯಾವ ಹಾಡನ್ನು ಹಾಡ್ಲಿಲ್ಲ. 55 ಹಾಡು ಎಲ್ಲಾನು ತಿರುಮಾಲೆಯಲ್ಲಿ ಭಗವಂತ ರಂಗನಾಥನ ಮೇಲೆ ಹಾಡಿದ್ರು. ಆಮೇಲೆ ದೇವಾದೇವಿ ಮತ್ತೆ ಬರ್ತಾಳೆ, ಇಲ್ಲ ನನ್ನ ಕ್ಷಮಿಸಿ, ನಾನು ನಿಜವಾದ ಸನ್ಯಾಸಿಯಾಗಿ ಇರ್ತೀನಿ, ನಾನು ಇನ್ಮೇಲೆ ಅಂತ ಹೇಳಿ, ತಪ್ಪಾಯ್ತು, ನಿಮಗೆ ಶಿಕ್ಷೆ ಎಲ್ಲ ಕೊಡಿಸಿರುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಆನಿಕೆಗಳಿಗೆಲ್ಲ ಏನು ತೊಂದರೆ ಮಾಡದೆ ಇದ್ರೆ ಬೇಕಾದ್ರೆ ಬಂದಿರು ಅಂತ. ಅವಳು ಸನ್ಯಾಸಿ ಆಗ್ತಾಳೆ. ಸನ್ಯಾಸಿಯಾಗಿ ವಿಪ್ರನಾರಾಯಣ ಜೊತೆ ಇದ್ದು ಕೊನೆಯಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ಇತ್ತು. ಇದು ಈ ಚರಿತ್ರೆ. ಅವರ ಹಾಡುಗಳನ್ನ ನೋಡ್ಬೇಕು. ತಿರುಮಾಲೆ ಅರಿಯಾದಾರ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ತಿರುಮಾಲೆ ಗೊತ್ತಿಲ್ವೋ ಅವರು ತಿರುಮಾಲೆ, ಯಾರು ಭಗವಂತನನ್ನ ತಿಳಿದಿಲ್ಲ ಅಂತ ಅರ್ಥ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಭಗವಂತನ ವಿಚಾರವಾಗಿ ತಿರುಮಾಲೆಯಲ್ಲಿ ಪೂರ್ತಿ ಬರೆದಿದ್ದಾರೆ. ಒಂದ್ ವೇಳೆ ಯಾರಿಗಾದ್ರೂ ತಿರುಮಾಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಗವಂತನ ಗೊತ್ತಿಲ್ಲ ಅಂತಾನೆ ಅರ್ಥ ಅಂತ ಒಂದು ಪಳಕೆಯಲ್ಲಿರುವಂತ ಒಂದು ಪಂಚ್ ಡೈಲಾಗ್ ಅಂತ ಇಟ್ಕೊಳ್ಳಿ. ಆ ತರ ಕಾವಲಿ ಪುನಲೈ ವೈತ, ಇದು ತಿರುಪಣ್ಣ ಆಳ್ವಾರು, ಸಾರಿ ತೊಂಡರಡಿಪುಡಿ ಆಳ್ವಾರು ತಿರುಮಾಲೆಯನ್ನು ಹಾಡಿರುವಂಥದ್ದು. 1 ರಿಂದ 45 ಎಲ್ಲಾನು ಪೂರ್ತಿ ರಂಗನಾಥನ ಮೇಲೆ ಹಾಡಿದ್ರು ಅವರು. காவலில் புனலை வைத்து கலிதன்மை கடக்க பாய்ந்து நாவலில் துளி பொருளும் நமந்த மத்தலைகள் மீதே மூலகுண்டு வெள்ள முதல்வா நின்னாமம் கத்த ஆவலிப்புடமையை கண்டாய் அரங்கமான ಅರುಳಾನೆ. ಶ್ರೀರಂಗ ಅನ್ನೋ ಒಂದು ಕ್ಷೇತ್ರದಲ್ಲಿ ಇರೋ ರಂಗನಾಥನೇ ಅವ್ರಿಗೆ ಹೇಳ್ತಾರೆ, ಕಾವಲಿಲ್ ಪುಲನೈ ವೈತ್, 5 ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಕಲಿಯುಗದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನ ಕಡಕಪ್ಪ ಇಂದ ದಾಟ್ಕೊಂಡ್ ಬರ್ಬೋದು ಸಂಸಾರದಲ್ಲಿ.
ನಾಲಿಗೆ ಮೇಲೆ ನಿನ್ನ ಹರಿನಾಮ ಇದ್ರೆ ಸಾಕು. ಹರಿಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ ಅನಿಚ್ಛನಪಿ ಅನಿಚ್ಛನಪಿ ಇದು ಇಚ್ಛೆ ಇಲ್ಲದೆ ಮುಟ್ಟಿದ್ರೆ ಕೂಡ ಸ್ಪರ್ಶಂತಿ ದಹತ್ಯೇವಕ್ಕೆ ಪಾವಕ. ಹೇಗೆ ಬೆಂಕಿ ಗೊತ್ತಿಲ್ಲದೆ ಮುಟ್ಟಿದ್ರು ಸುಡತ್ತೋ ಆ ತರ ಹರಿನಾಮವನ್ನ ಹೇಳ್ಬಿಟ್ರೆ, ಬೆಳಗ್ಗೆ ಎದ್ದು ಹರಿ 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 ಅಂತ 7 ಸತಿ ಹೇಳ್ಬಿಟ್ರೆ ನಿನ್ನೆವರೆಗೂ ನಾವು ಮಾಡಿದ ಪಾಪಗಳನ್ನ ಹೋಗ್ಬಿಡತ್ತಂತೆ. ಎಷ್ಟು ಸತಿ ಇದನ್ನೆಲ್ಲ ಕೇಳಿದ್ವು, ಆದ್ರೆ ಎಷ್ಟು ಜನ ಯಾರು 7 ಸತಿ ಹೇಳ್ತಾರೆ? ಅದನ್ನ ಭಕ್ತಿಯಿಂದ ಹೇಳ್ಬೇಕು. 7 ಸತಿ ಹೇಳಿದ್ರೆ ಆಗ್ಬಿಡ್ತು, ಇನ್ಮೇಲೆ ಏನ್ ಪರವಾಗಿಲ್ಲ, ನನ್ ಪಾಪ ಇಲ್ಲ ಅಂತ ಹೊಸದಾಗಿ ಇವತ್ತೆಲ್ಲ ಹೊಸದಾಗಿ ಮಾಡಬಹುದು, ನಾಳೆ ಬೆಳಗ್ಗೆ 7 ಸತಿ ಹೇಳ್ಬಿಟ್ರೆ ಆಯ್ತು ಅಂತ. ಆ ತರ ಅಲ್ಲ. ಭಗವಂತನನ್ನ ವಿಷಯ ತಿಳ್ಕೊಂಡು ನಾಮದ ಮಹಿಮೆಯನ್ನ ಅರಿತುಕೊಂಡು ಆರ್ಜವವಾಗಿ ಹೇಳ್ಬೇಕು. ತಪ್ಪು ಅಂತ ಗೊತ್ತಿದ್ದನ್ನ ಮಾಡಬಾರ್ದು. ಯಾವಾಗ್ಲೂ ಒಂದು ಪ್ರಶ್ನೆಯನ್ನು ಹಾಕೋಬೇಕು. ನಮ್ಗೆ ಏನಾದ್ರೂ ಮಾಡ್ಬೇಕಾದ್ರೆ ಯಾರನ್ನು ಏನು ಹೋಗಿ ಕೇಳಲೇಬೇಕಾಗಿಲ್ಲ. ನಮ್ಮ ಅಂತರಂಗದನ್ನೇ ಒಂದು ಪ್ರಶ್ನೆ ಹಾಕೊಂಡ್ರೆ ಸಾಕು, ಇದು ತಪ್ಪಾ ಸರಿನಾ ಅಂತ. ಅಲ್ಲಿ ಕೂತಿರ್ತಾನಲ್ಲ ಭಗವಂತ, ಅವನು ಹೇಳ್ತಾನೆ ಇದು ತಪ್ಪಾಗಿದ್ರೆ ಇದು ಸರಿ ಇಲ್ಲ, ಹೀಗೆ ಮಾಡ್ಬೇಡ ಅಂತ. ಅದನ್ನೂ ಮೀರಿ ನಮ್ಮ ಆಸೆಗಳಿರುತ್ತಲ್ಲ ಅದನ್ನ ಮಾಡುತ್ತೆ. ಯಾಕಂದ್ರೆ ಪಂಚೇಂದ್ರಿಯಗಳು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಪುಲನ್ಗಳು ಕಂಟ್ರೋಲ್ ನಲ್ಲಿ ಇಲ್ಲದೆ ಹೋದ್ರೆ ಪರವಾಗಿಲ್ಲ ಮಾಡು, ಏನ್ ನೋಡ್ಕೊಳ್ಳೋಣ ಅಂತ. ಯಾಕೆ ಅವಾಗ ಚಾರ್ವಾಕ ಸಿದ್ಧಾಂತ ಬಂದ್ಬಿಡುತ್ತೆ. ಆತರ ಮಾಡೋದ ಆದ್ರೆ ಅಗೇನ್ಸ್ಟ್ ಕಾನ್ಶಿಯಸ್ ಇದೆಯಲ್ಲ, ಅದನ್ನ ನಾವು ಮಾಡಬಾರ್ದು. ಅದು ಹೇಳುತ್ತೆ ಯಾವಾಗ್ಲೂ ಇದು ತಪ್ಪು, ಇದು ಮಾಡಬಾರ್ದು ಅಂತ. ಅದನ್ನ ಕೇಳ್ಬೇಕು. ಅದು ಭಗವಂತನ ನುಡಿ. ಭಗವಂತನೇ ಒಳಗಡೆ ಅಂತರಾತ್ಮದಲ್ಲಿ ಕೂತ್ಕೊಂಡು ನಮಗೆ ನುಡಿಸುವಂಥದ್ದು, ನಮಗೆ ಒಳ್ಳೆ ಮಾರ್ಗವನ್ನು ತೋರಿಸುವಂಥದ್ದು. ಅದ್ರ ಮಾತನ್ನ ಕೇಳ್ಬೇಕು ನಾವು. ಕೇಳಿದಾಗ ಪಾಪ ಪುಣ್ಯ ಇವುಗಳೆಲ್ಲ ನಮ್ಗೆ ಸರಿಯಾಗಿ ಇದು ಬೇಡದೇ ಇರೋ ಪಾಪಗಳ ನಮ್ಗೆ ಬಂದು ಒದಗೋದಿಲ್ಲ. ಅವಾಗ ಇಲ್ಲಿ ಕಾವಲೈ ಪುನಲೈ ವೇತ, ಅದಕ್ಕೆ ಇಲ್ಲಿ ಹೇಳ್ತಾರೆ ಎಲ್ಲವನ್ನು ಹತೋಟಿಯಲ್ಲಿಟ್ಕೊಂಡು ನಮನ್ ತಮರ್ ತಲೆಗಳ ಮೇಲೆ. ಎಲ್ಲಿ ಅವರು ನಮನ್ ತಮರ್ ಅಂದ್ರೆ ಇಷ್ಟೆಲ್ಲ ಎಷ್ಟು ಧೈರ್ಯ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಇದು ಯಮ ಭಟ್ರು ಇದಾರಲ್ಲ, ಯಮ ಭಟ್ರ ಇದ್ರ ಮೇಲೆ ತಲೆ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗ್ಬೋದಂತ. ನಡ್ಕೊಂಡು ಹಂಗೆ ಹೋಗಿ ಸೀದಾ ವೈಕುಂಠ ಕೊಟ್ಟೋಗ್ಬಿಡ್ತೀವಿ ಅಂತ. ಆತರ ಅಷ್ಟು ಧೈರ್ಯ ಬಂದ್ಬಿಡತ್ತೆ ನಮ್ಗೆ ಅಂತ ಹೇಳ್ತಾರೆ. ಮೂಲ ಹುಂಡ ಮೆಂಡ ಮುದಲ್ವ. ಯಾರ ಹೆಸರನ್ನ ಹೇಳಿದ್ರೆ ಇದೆಲ್ಲ ಆಗುತ್ತೆ ಅಂದ್ರೆ, 3 ಲೋಕಗಳನ್ನ ಮಹಾಪ್ರಳಯ ಕಾಲದಲ್ಲಿ ನುಂಗುತ್ತಾನಲ್ಲ ಯಾರು, ಅವನು ಮುದಲ್ವ. ಅವನ ನಿನ್ನ ಮಂಕತ್ತ, ಅವನ ಹೆಸರನ್ನ ಕಲಿತು ಆವಲಿ ಪುಡನೆ ಕಂಡ ಎಲ್ಲ ಆತಂಕಗಳನ್ನು ಹೋಗಲಾಡಿಸ್ಕೋಬಹುದು ಸುಲಭವಾಗಿ. ಅವನು ಯಾರಪ್ಪ ಅಂತ ಹೇಳಿದ್ರೆ ಅವನೇ ಅರಂಗಮಾನ ಹರುಳಾನೆ. ಇಲ್ಲ ಅದನ್ನ ಹೇಳ್ತಾರೆ, ಪಚ್ಚೈ ಮಾಮಲೈ ಪೂರ್ಮೇನಿ. ಆ ಸುಂದರವಾದ ದಿವ್ಯಮಂಗಳ ವಿಗ್ರಹ ಇದೆಯಲ್ಲ ಭಗವಂತನದು, ಎಲ್ಲಿ ಇದರಲ್ಲಿ ಅರ್ಚಾರೂಪಿಯಾಗಿ ಮಲ್ಕೊಂಡಿರುವಂತ ಶ್ರೀರಂಗನಾಥನನ್ನ ಇದನ್ನ ಹೊಗಳ್ತಾರೆ, ಇಲ್ಲಿ ಹಾಡ್ತಾರೆ. ಪಚ್ಚೈ ಒಂದು ಪಚ್ಚೈ ಇದೆ, ದೊಡ್ಡ ಮರಕತ ಕಲ್ಲಿರುತ್ತಲ್ಲ, ಅದು ದೊಡ್ಡ ಬೆಟ್ಟದ ತರ ಮಲ್ಕೊಂಡಿದಾನಂತೆ ಭಗವಂತ. ಓಲ್ಮೇನಿ ಪವಳವಾಯ್ ಕಮಲ ಚೆಂಗನ್. ಅಲ್ಲೂ ಹೇಳ್ತಾರಲ್ಲ ಶಯ್ಯವಾಯ್ ಅಯ್ಯೋ ಅಂತ ಹಿಂದಿನ ಹಾಡಲ್ಲ, ಅದೇ ತರ ಇಲ್ಲಿ ಪವಳವಾಯ್ ಕಮಲ ಚೆಂಗಣ್, ಕಣ್ಣು ರಾಜೀವಲೋಚನ ಅಚ್ಯುತ ಅಮರರೇ ರೇ. ಅಚ್ಯುತ ಭಗವಂತ ನಮ್ ಕೈ ಹಿಡ್ಕೊಂಡ್ರೆ ಬಿಡೋದಿಲ್ಲ ಅಂತ. ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ನಮ್ ಕೈ ಹಿಡ್ಕೊಂಡ್ ಬಿಟ್ರೆ ನಾವು ಬೇಕು ಅಂದ್ರೆ ಕೂಡ ಬಿಡಿಸ್ಕೊಳಕ್ ಆಗೋದಿಲ್ಲ, ಅವನು ಬಿಡೋದಿಲ್ಲ. ಅಮರರಿಗೆ ಎಲ್ಲ ಅಮರರಿಗೂ ಅವನೇ ನಾಯಕನ ತರ ಇದ್ದಾನೆ. ಏನಂದ್ರೆ ವೃಷಭ ಅಂತ, ದೊಡ್ಡ ವೃಷಭ ತರ ಇದ್ದಾನಂತೆ ಅವನು. ಎಲ್ಲ ನಿತ್ಯ ಸೂರಿಗಳಿಗೂ ಮತ್ತೆ 33 ಕೋಟಿ ದೇವತೆಗಳಿಗೂ ಅವನೇ ನಾಯಕನ ತರ ಇದೆ ಅಂತ. ಆಯತ್ತಂಕುಳೊಂದೇ ಅಂಥವನೇ ಅವನೇನೆ. ಆಯರ್ ಕುಲಕ್ಕೆ ಒಳಗೆ ಕೊಳುಂದು ಹೇಗೆ ಅಂತ ಹೇಳಿದ್ರೆ ಒಂದು ಚಿಗುರು ತರ ಇದ್ನಂತೆ. ಆಯರ್ಪಾಡಿನಲ್ಲಿ ವೃಂದಾವನದಲ್ಲಿ ಒಂದು ಮಗು ತರ ಹುಟ್ಟದ್ನಲ್ಲ, ಒಂದು ಚಿಗುರು. ಇಚ್ಚುವೈತ ವಿರಿಯಾನ್ ಪೋಯ್. ಈ ಸೌಖ್ಯ ಇದೆಲ್ಲ ಭೂಲೋಕದಲ್ಲಿ ಇದನ್ನ ಬಿಟ್ಟು ಇಲ್ಲ ಅರ್ಚಾಪೂರ್ತಿಯಾಗಿ ಅನುಭವಿಸ್ಕೊಂಡು ಭಾಗವತದಲ್ಲಿ ಬರುವಂತ ಕೃಷ್ಣಾವತಾರವನ್ನ ಹಾಡಿ ಹೊಗಳಿ ಕೇಳಿ ಸಂತೋಷ ಪಡೋದನ್ನ ಬಿಟ್ಟು ಇಚ್ಚುವೈತ ವಿರಿಯಾನ್ ಪೋಯ್ ಇದನ್ನೆಲ್ಲ ಬಿಟ್ಬಿಟ್ಟು ಇಂದಿರ ಲೋಕ ಮಾಡು. ಬೇಡ ಬನ್ರಿ, ನಿಮ್ಗಲ್ಲೊಂದು ಸ್ವರ್ಗ ಇದೆ, ಅಪ್ಸರೆಲ್ಲ ಡ್ಯಾನ್ಸ್ ಆಡ್ತಾರೆ, ಇಂದ್ರ ಇದ್ದಾನೆ, ಚಂದ್ರ ಇದ್ದಾನೆ, ಫುಲ್ ಏರ್ ಕಂಡೀಷನ್ಡು, ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಕಾಯಿಲೆ ಬರೋದಿಲ್ಲ, ಬನ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಕೂಡ
ಅಚ್ಚುವೈ ಪೆರಿನುಂ ವೇಂಡೆ, ನನಗ್ ಬೇಕಾಗಿಲ್ಲ ಅಂತ ಸ್ವರ್ಗ, ನನಗ್ ಬೇಡವೇ ಬೇಡ ಅಂತ. ಪೆರಿನುಂ, ಇದಕ್ಕಿಂತ ದೊಡ್ಡದಾದಂತ ಇದ್ರೆ ಕೂಡ ನನಗೆ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನಾಮ ನನ್ನ ಕೈಯಲ್ಲಿದೆ, ನನ್ನ ಬಾಯಲ್ಲಿ ನನಗೆ ಶಕ್ತಿ ಇದೆ, ನಾನು ಹಾಡ್ಕೊಂಡು ಸೌಖ್ಯವಾಗಿ ಭಗವಂತನನ್ನ ಅನುಭವಿಸ್ಕೊಳ್ತಿದ್ದೀನಿ, ನನಗೇನದು ಬೇಡ. ಅರಂಗಮಾನ ಹರುಳಾನೆ, ಕೈ ಅಕ್ಷರೂಪಿ ಅನ್ನೋದು ಸೌಲಭ್ಯ. ಅಂದ್ರೆ ಎಷ್ಟು ಸೌಲಭ್ಯ, ನಾವು ಯಾವಾಗ್ಲೂ ರೆಡಿಯಾಗಿರ್ತಾನೆ, ಯಾವಾಗ ಸಿದ್ಧೋಪಾಯ ಅಲ್ಲೇ ರೆಡಿಯಾಗಿರ್ತಾನೆ, ನಾವು ಪುರುಷತ್ ಮಾಡ್ಕೊಂಡು ಹೋಗಿ ನೋಡ್ಬೇಕಷ್ಟೇನೆ. ಅದಕ್ಕೆ ಇಚ್ಛುವೈತವಿ, ಇದನ್ನ ಬಿಡುದಿಲ್ಲ ನಾನು ಅಂತ ಹೇಳ್ತಾನೆ. ಹಾಗೇನೆ ಇದು ತಿರುಮಲೆ ಹೇಳಕ್ ಹೋದ್ರೆ ಎಲ್ಲಾನು ಹೇಳ್ಬೇಕಾಗತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ವೇದಂ ನೂಲ್ ಪ್ರಾಯಂ ನೂರು, ವೇದದ ಪ್ರಕಾರ ಒಂದು ಮನುಷ್ಯನಿಗೆ ಒಂದು 100 ವರ್ಷ ಆಯುಸ್ಸು ಅಂತಿದ್ರು ಕೂಡ. ಮಣಿಷರ್ತಾಂಪುವರೇಲಂ, ಮನುಷ್ಯನಿಗೆ ಒಂದು 100 ವರ್ಷ ಆಯುಸ್ಸು ಅಂತ ಇದ್ರೆ, ಆದಿಯಂ ಮುರಂಗಿ ಪೋಮಂ, ಅರ್ಧ ಎಲ್ಲ ನಿದ್ದೆ ಮಾಡಿ ಕಳ್ದ್ಬಿಡ್ತೀವಂತೆ. ನಿರ್ಪದಿ ನಿಪದಿ ನಿರ್ಪದ ದಿರ್ಪದಿ ನಿರಯ ನಿಂದ್ರ ದಿರ್ಪದಿನಯಾಂಡ. ಇನ್ನು ಮಿಕ್ಕಿದ ಎಷ್ಟಿದೆ ನೋಡಿ, ಅರ್ಧ ಹೋದ್ರೆ ಇನ್ನೊಂದು 15 into 3 45, ಇನ್ನೊಂದು 5 ವರ್ಷ, 50 ವರ್ಷ ಒಟ್ಟಿಗೆ. ಅದರಲ್ಲಿ ಅದನ್ನು ಡಿವೈಡ್ ಮಾಡಿ ಹೇಳ್ತಾರೆ. ಅದನ್ನ ಓದ್ಬೇಕಾದ್ರೆ ನಿಂದ್ರ ದಿರ್ಪ ದಿನಯಾಂಡ ಅಂತ ಓದ್ಬೇಕು. ಪೇದೈ ಬಾಲಕನದಾಹು, ಏನು ಗೊತ್ತಿಲ್ಲದೆ ಒಂದು ಬಾಲಕನ ಹಾಗೆ ಒಂದು ಸ್ವಲ್ಪ ಕಾಲ ಕಳ್ಬಿಡ್ತೀವಿ. 15 ಹೇಳ್ತಾರೆ. ಪಿಣಿ ಪಶಿ ಮೂಪ ತುನ್ಬಂ, ಹಸುವು, ಕಾಯಿಲೆ, ವಯಸ್ಸಾದ ಕಾಲದಲ್ಲಿ ವೃದ್ಧಾಪ್ಯ, ಇವೆಲ್ಲ ಮೂಪ್ ತುನ್ಬಂ, ಕಷ್ಟಗಳು. ಯಾವುದು ವೆರಿಮೈ ಅಂದ್ರೆ ಬಡತನ ಬರುತ್ತೆ, ಕಷ್ಟಗಳು ಬರುತ್ತೆ, ವಿಯೋಗಗಳು ಬರುತ್ತೆ, ಇದೆಲ್ಲಾನು ಬಂದ್ಬಿಡತ್ತಲ್ಲ. ಮೂಪ್ ತುನ್ಬಂ ಆದಲಾಲ್ ಪಿರವಿ ವೇಂಡೆ, ಅದಕ್ಕೆ ನಾನು ಮತ್ತೆ ಜನ್ಮ ನನಗೆ ಬೇಕು ಅಂತ ಕೇಳ್ಕೊಳ್ಳೋದೇ ಇಲ್ಲಪ್ಪ, ನನಗೆ ಸಾಕು ಇದೊಂದೇ ಜನ್ಮ. ಅರಂಗಮಾನ ಹರುಳಾನೆ ಅಂತ ಹೇಳ್ತಾರೆ. ಪೂರ್ತಿ ಇದು ಹೇಳಕ್ ಹೋಗಲ್ಲ. ಇಲ್ಲಿ ಭಗವಂತನನ್ನ, ರಂಗನಾಥನ ಹಿರಿಮೆಯನ್ನ ಹೇಳ್ತಾ ಹೋದಾಗ ಎಲ್ಲರನ್ನೂ ಸಹಿಸ್ಕೊಳ್ತಾನೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ, ಎಲ್ಲರಿಗೂ ಕೀರ್ತಿ ತಂದ್ಕೊಡ್ತಾನೆ ಭಗವಂತ ಅಂತ ಹೇಳಕ್ಕೆ. ನಾಟಿನಾನ್ ದೈವಮೆಂಗುಂ, ಎಲ್ಲೆಲ್ಲ ನೋಡಿದ್ರು ನಾವ್ ಇವಾಗ ನೋಡ್ತೀವಿ, ರೋಡ್ ಸೈಡ್ ಅಲ್ಲಿ ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಒಂದು ಗಲ್ಲಿ ಇದೆ, ನಡ್ಕೊಂಡು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಲ್ಲೂ ಒಂದು ಸಂಕಷ್ಟಿ ಅಂತ ಮಾಡ್ತಾ ಇರ್ತಾರೆ, ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ, ಅಲ್ಲೂ ಒಂದು ಅವಕಾಶ ಮಾಡ್ಕೊಡ್ತಾನೆ. ನಾಟಿನಾನ್ ದೈವಮೆಂಗುಂ, ಬೇಡ ಅಂತ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತಂದ್ಬಿಟ್ರೆ ಮಾಡಕ್ಕೆ ಆಗೋದಿಲ್ಲ, ಅಥವಾ ಭಗವಂತ ಸುಮ್ಮನೆ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಯಾರಿಗೂ ದೇವಸ್ಥಾನ ಕಟ್ಟೋ ಆಸೆನೆ ಬರೋದು. ಆತರ ಎಲ್ಲ ಏನೋ ಮಾಡ್ಲಿಲ್ವಂತೆ, ಸುಮ್ಮನೆ ಇರ್ತಾರಂತೆ. ನಾಟಿನಾನ್ ದೈವಂ ಎಂಗುಂ, ಎಲ್ಲೆಲ್ಲಿ ಬೇಕಾದ್ರೆ ಕಟ್ಕೊಳ್ಳಿ ಅಂತೇಳಂತೆ. ನಲ್ಲದೋರರುಳ್ ತನ್ನಾಲೆ, ಅವನ ಒಂದು ಕೃಪೆ ಅಷ್ಟೇನೆ. ಯಾರು ಬೇಕಾದ್ರೂ ಕಟ್ಲಿ ದೇವಸ್ಥಾನ, ಯಾರನ್ನ ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ, ಅದರಿಂದ ಅವ್ರಿಗೇನು ಹೊಟ್ಟೆ ಕಿಚ್ಚಿಲ್ಲ. ಯಾರು ಬೇಕಾದ್ರೆ ಅವ್ರು ಕೇಳಕ ಅವ್ರವ್ರು ನಮಸ್ಕಾರ ಮಾಡೋ ದೇವರು ಅವ್ರವ್ರಿಗೆ ಏನ್ ಬೇಕೋ ಆ ವರಗಳನ್ನ ಕೊಡೋ ಶಕ್ತಿಯನ್ನ ಆ ದೇವರಿಗೆ ಇವನೇ ಕೊಡ್ತಾನೆ. ಯೋ ಯೋ ಯಾಮ್ ಯಾಮ್ ಧನುಂಭಕ್ತಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಆತರ ಯಾರ್ಯಾರಿಗೆ ಯಾರ್ಯಾರನ್ನ ಬೇಕೋ ಅವ್ರನ್ನ ನಮಸ್ಕಾರ ಮಾಡ್ಲಿ, ಅವ್ರವ್ರಿಗೆ ಏನ್ ಬೇಕೋ ಅದನ್ನ ಕೊಡೋ ಶಕ್ತಿ ಆ ದೇವ್ರಿಗೆ ನಮ್ಮ ಭಗವಂತನೇ ಕೊಡೋದು ಅಂತ ಹೇಳ್ತಾರೆ. ಇಲ್ಲಿ ಅದನ್ನ ಹೇಳ್ತಾರೆ. ಏನ್ ಹೇಳಿದ್ರು ಅಂದ್ರೆ ನಲ್ಲದೋರರುಳ್, ಇದಕ್ಕೇನ್ ಬೇಕು, ಅವನ ಕೃಪೆ ಇದ್ದಿದ್ದಕ್ಕೆ ಈ ತರ ಎಲ್ಲ ಆಯ್ತು. ಕಾಟಿನ ತಿರುವರಂಗಂ, ಆದ್ರೆ ಶ್ರೀರಂಗವನ್ನ ತೋರಿಸ್ತಾನಂತೆ. ಯಾರಿಗೆ ಅಂತ ಹೇಳಿದ್ರೆ, ಉಯ್ಯುವವರ್ಕ್ ಉಯ್ಯುಂ ವಣ್ಣಂ, ಯಾರಿಗೆ ಉಜ್ಜೀವನ ಆಗ್ಬೇಕು ಅಂತ ಇರುತ್ತೋ, ಯಾರಿಗೆ ಮತ್ತೆ ಹುಟ್ಟಿ ಬರಬಾರ್ದು ಅಂತ ಇರುತ್ತೋ ಸಂಸಾರದಲ್ಲಿ, ಅವ್ರಿಗೆ ಶ್ರೀರಂಗದ ಕಡೆ ದಾರಿಯನ್ನು ತೋರಿಸ್ತಾನೆ. ಕೇಟಿನೇ ನಂಬಿ ಮೀನ್, ಕೇಳಿಸ್ಕೊಂಡ್ರೆ ನಾ ಹೇಳಿದ್ದು, ಗರುಡ ವಾಹನನು ನಿರ್ಕ, ಸಾಕ್ಷಾತ್ ಗರುಡ, ಅದ್ರ ಮೇಲೆ ಅಲ್ಲೇ ಪಕ್ಕದಲ್ಲಿದೆ, ಅವನೇ ಗರುಡ ವಾಹನನಾಗಿರುವಂತ ಭಗವಂತ ಇರ್ಬೇಕಾದ್ರೆ, ಚೇಟೆ ನನ್ಮಡಿಯ ಹತ್, ಮಡಿನಲ್ಲಿ ಜ್ಯೇಷ್ಠೆ ಬಂದು ಲಕ್ಷ್ಮಿಗೆ ಅಕ್ಕ, ಅದಕ್ಕೆ ಜ್ಯೇಷ್ಠೆ ಅಂತ ಹೆಸರು. ಅವಳು ದರಿದ್ರ ಲಕ್ಷ್ಮಿ, ಇವಳು ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ. ಆ ಚೇಟೆಯನ್ನ ಮಡಿಯಲ್ಲಿ ಇಟ್ಕೊಂಡು ಸೆಲ್ವಂಪ ತಿರುಕಿಂಬೀರೆ, ಬೇಡದೇ ಇರೋ ವಿಷಯ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಆ ದರಿದ್ರ ದೇವತೆಯನ್ನ ಮಡಿನಲ್ಲಿ ಕೂಡಿಸ್ಕೊಂಡು ಲಕ್ಷ್ಮಿ ಬರ್ಲಿಲ್ಲ, ಅದೃಷ್ಟ ಬರ್ಲಿಲ್ಲ, ಐಶ್ವರ್ಯ ಬರ್ಲಿಲ್ಲ ಅಂತ ಒದ್ದಾಡ್ತಾ ಇದ್ದೀರಲ್ಲ ಅಂತ ನೀವು ಇಲ್ಲಿ ನಮ್ಗೆ ಹೇಳ್ತಾರೆ. ಅಂದ್ರೆ
ಎಲ್ಲ ದೇವಾದಿದೇವ ಯಾರು, ಎಲ್ಲರಿಗೂ ಯಾರು ವರಗಳನ್ನ ಕೊಡುವಂತ ಶಕ್ತಿ ಕೊಡೋದು, ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಭಗವಂತನ ನಾಮ ಸ್ಮರಣೆ ನಾವು ನೋಡ್ತೀವಿ. ಯಾರೆಲ್ಲ ಇದಕ್ಕೆ ಸಶರೀರವಾಗಿ ಯಮಲೋಕಕ್ಕೆ ಹೋದವರು ನಚಿಕೇತ ಅಂತ ಹೋಗೋದು. ಇನ್ನೂ ಒಬ್ರಿದ್ರು ಜ್ಞಾಪಕ ಇದೆಯಾ ಅಂತ ಹೇಳಿದ್ರೆ ನಮ್ಗೆ ತಕ್ಷಣಕ್ಕೆ ಜ್ಞಾಪಕ ಬರಲ್ಲ. ಇವಾಗ ಯಾರು ಅಂತ ಹೇಳಿದ್ರೆ ಅದನ್ನ ನಮ್ಮ ಇವರು ತೊಂಡರಡಿ ಕೊಡಿ ಆಳ್ವ ತೋರ್ಸ್ಕೊಳ್ತಾಳೆ. ನರನುಂ ಮುರ್ಕಲನುಂ ಪೇಶ, ನರನು ಮುರ್ಕಲನು ನಮನು ಮುರ್ಕಲನು. ನಮನು ಅಂದ್ರೆ ಯಮನಿಗೆ ನಮನು ಅಂತ ಹೇಳ್ತಾರೆ ತಮಿಳಲ್ಲಿ. ಮುರ್ಕಲನು ಮುದ್ಗಲ ಋಷಿ ಒಂದ್ಸತಿ ಪರ್ಯಟನೆಗೆ ಹೋಗ್ತಾರೆ, ಯಮಲೋಕಕ್ಕೆ ಹೋಗಿರ್ತಾರೆ. ಅಲ್ಲಿ ಪೇಶ ನರಕಿಲ್, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೇಟ ನರಕಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋರು ಅಲ್ಲಿ ಬೇರೆ ಬೇರೆ ಕ್ಯಾಬಿನ್ ಅಲ್ಲೆಲ್ಲ ಇರ್ತಾರಲ್ಲ. ಒಬ್ರು ಎಣ್ಣದ ಗೊಬ್ಬರಿಗೆ ಉರಿತಾ ಇರ್ತಾರೆ, ಇನ್ನಾರು ಯಾರು ಪಿನ್ನಲ್ಲಿ ಚುಚ್ತಾ ಇರ್ತಾರೆ, ಇನ್ನೊಂದು ಒಂದು ಕಣ್ಣು ತೆಗೆದು ಬಿಡ್ತಾ ಇರ್ತಾರೆ, ಏನೇನೋ ಶಿಕ್ಷೆಗಳಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರ್ತಾರಲ್ಲ. ಇವರಿಬ್ರು ಮಾತಾಡ್ಕೊಳ್ತಾ ಇರ್ತಾರಂತೆ. ಏನ್ ಮಾತಾಡ್ಕೊಳ್ತಾ ಇದಾರೆ, ಏನು ಮುದ್ಗಲ ಋಷಿಗಳೇ ಇಲ್ಲಿ ಬಂದ್ರೆ ಇಷ್ಟು ದೂರ ನೀವು ಅಂತ, ಏನಾಗ್ತಾ ಇದೆ? ಓ ಅಯ್ಯೋ ಅಲ್ಲ, ಕೊಂಡಾಟ ಬೃಂದಾವನದಲ್ಲಿ ಕೃಷ್ಣ ಅವತಾರ ಮಾಡಿದಾನೆ, ಏನ್ ಕೇಳ್ಬೇಕು ಕೃಷ್ಣನ ವಿಷಯ ಏನೋ ಹೇಳ್ತಾ ಇರ್ತಾರೆ. ನರಕಮೇ ಸ್ವರ್ಗಮಾಗು, ಇದನ್ನ ಇವ್ರಿಗೆ ಮಾತಾಡ್ತಾ ಇರೋದನ್ನ ಕೇಳಿನೇ ನರಕ ಸ್ವರ್ಗ ಆಗೋಯ್ತಂತ. ಆ ತರ ಒಂದು ಮಹಿಮೆ ಭಗವಂತನದು. ನಾಮಂಗಳುಡೆಯ ನಂಬಿ, ಅವ್ರ ಬಾಯಲ್ಲಿ ಕೃಷ್ಣ ಅದು ಇದು ಅಂತೆಲ್ಲ ಬಂತಲ್ಲ, ಭಾಗವತದ ವಿಚಾರ ಅವ್ರು ಹೇಳ್ತಾ ಇದ್ರಲ್ಲ, ಅದನ್ನ ಕೇಳಿ ಇಡೀ ನರಕ ಸ್ವರ್ಗ ಆಗೋಯ್ತಂತ. ಅವನ ದೂರ ರಂಗಮೆನ್ನಾದು ಅಯರ್ತು ವಿಂದಳಿಯ ಮಾಂದ. ಭಗವಂತನ ಗುರುತಿಸ್ಕೊಂಡು ಶ್ರೀರಂಗನಾಥನಲ್ಲಿ ಒಂದು ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಬೇರೆ ಏನು ಅಳಿದು ಹೋಗ್ಬಿಡ್ತಾರೆ ಅನ್ನೋ ಒಂದು ಯೋಚನೆನೇ ಬೇಡ ಅಂತ. ಕವಲೆಯುಳ್ ಪರುಹಿಂದ, ಸುಮ್ಮನೆಗೆ ಯಾವ್ದಕ್ಕೋ ಬೇಡದೆ ಇರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೇನ್ರಿ ಅದಕ್ಕೆ ನಾನ್ ಬೇಜಾರು ಮಾಡ್ಕೊಳ್ತೀನಿ. ಅಲ್ಲೇ ಪ್ರತ್ಯಕ್ಷವಾದ ದೇವರು ಶ್ರೀರಂಗನಾಥ ಅಲ್ಲಿ ನಮ್ಮನ್ನ ಅನುಗ್ರಹ ಮಾಡಿದ್ರು. ಅವನನ್ನ ಬಿಟ್ಟು ಇನ್ನೆಲ್ಲೆಲ್ಲೋ ಯಾರ್ಯಾರ ಬಾಗಿಲಿಗೂ ಹೋಗಿ ನನ್ನ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೀವಲ್ಲ, ಅವನನ್ನ ಮರ್ತೋಗಿರೋದಕ್ಕೆ ನಮಗೆ ಈ ಕಷ್ಟ ಬಂದಿರೋದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹತ್ರ ಇನ್ನು 45 ಹಾಡು ಪೂರ್ತಿ ಹೇಳಲ್ಲ, ಇದು ಮುಖ್ಯವಾಗಿರೋದು ಹೇಳ್ತೀನಿ. ಇಲ್ಲಿ ಭಗವಂತ ಶ್ರೀರಂಗನಾಥ ಇದ್ದಾನಲ್ಲ, ಅವನು ಹೇಗೆ ಮಲ್ಕೊಂಡಿದ್ದಾನೆ ಅದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. குடதிசை முடியை வைத்து குணதிசை பாதம் நீட்டி வடதிசை பின்பு காட்டி தென்ದಿಶೈ ಲಂಗೈ ನೋಕಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮಲ್ಕೊಂಡು ಒಂದೊಂದು ದಿಕ್ಕಿಗೆ ತಲೆ ಇಟ್ಕೊಂಡು ಕುಡಿದಿಶೈ ಮುಡಿಯೈ ವೈತು ಗುಣದಿಶೈ ಪಾದಂ ನೀಟಿ, ನಾರ್ತ್ ವಡದಿಶೈ ಪಿನ್ಬು ಕಾಟಿ ಬೆನ್ ತೋರಿಸ್ಕೊಂಡು ಉತ್ತರ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ, ಆ ದಕ್ಷಿಣ ದಿಕ್ಕು ಕಡೆ ನೋಡ್ತಾ ಇದ್ದಾನಂತೆ ಭಗವಂತ. ಯಾರಿಗೆ ಅಂತ ಹೇಳಿದ್ರೆ ವಿಭೀಷಣನ್ ಕಡೆ. ಇಲಂಗೈ ನೋಕಿ, ಇಲಂಗೈ ಯಾಕೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ವಿಭೀಷಣನ್ ಕಡೆ ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು ನೋಡ್ತಾ ಇರೋದು. கடல் நிற கடவுளென்னை அரவணை துயிலுமா கண்டு உடலன ಕುರುಮಾಲೋ ಎನ್ಶೈಹೇನುಲಹೆತ್ತೀರೇ. ಹೀಗೆ ಮಲ್ಕೊಂಡಿರೋ ದೇವರು ರಂಗನಾಥನನ್ನ ನೋಡಿ ಆ ವಿಭೀಷಣನ್ಗೆ ಕರುಣೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅಂತ, ಇನ್ ಕಡೆನೆ ನೋಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮಲ್ಕೊಂಡಲ್ಲ. ಆ ಚರಿತ್ರೆಯನ್ನೆಲ್ಲ ಕೇಳಿ ಕೂಡ ಉಡಲೇನೆ ಕುರುಹುವಾಲೋ, ನನ್ನ ಮನಸ್ಸು ಕರಗೋಗ್ದೇ ಇದ್ರೆ ನಾನು ಹುಟ್ಟಿ ಏನು ಪ್ರಯೋಜನ ಅಂತ ಅಲ್ಲಿ ಬೈಕೊಳ್ತಾರೆ ಅವರು. ಆ ಕ್ಷೇತ್ರ ಮಾತ್ರ ಅಲ್ಲದೆ ಅಲ್ಲಿ ಹರಿತಾ ಇರೋ ನೀರಿಗೆ ಕೂಡ ಒಂದು ಮಹಿಮೆಯನ್ನ ಇವರು ಹೇಳ್ತಾರೆ. ಯಾರು? ತೊಂಡರೆಡ್ಡಿ ಪುಡಿ ಆಳ್ವಾರು. ಗಂಗೆயின் புதித மாய ಕಾವೇರಿ ನಡುವು ಪಾಟ್. ಈ ಚರಿತ್ರೆ ನಾನು ಆಗ್ಲೇ ಹೇಳ್ದೆ, ಶ್ರೀರಂಗದ ಚರಿತ್ರೆ ಹೇಳ್ಬೇಕಾದ್ರೇನೆ ಹೇಗೆ ನದಿಗಳಿಗೆಲ್ಲ ಒಂದು ಕಾಂಪಿಟೇಷನ್ ಬಂತು, ನಾನೇ ಜಾಸ್ತಿ ಅಂತೆಲ್ಲ ಅನ್ಕೊಂಡ್ರು. ಅವಾಗ ಕಾವೇರಿ ಬೇಜಾರಾಯ್ತು. ಭಗವಂತ ಹೌದು ಗಂಗೆನೆ ಪುಣ್ಯ ನದಿ ಅಂತ ಹೇಳ್ಬಿಟ್ಟಾಗ ಕಾವೇರಿಗೆ ಬೇಜಾರಾಗತ್ತೆ. ಅವಳು ಹೋಗಿ ತಪಸ್ ಮಾಡ್ತಾಳೆ. ಆ ತಪಸ್ ಮಾಡಿದಾಗ ಭಗವಂತ ಇಲ್ಲಿ ಬಂದು ಪ್ರತಿಷ್ಠೆ ಆಗ್ತೀನಿ, ನೀನು ಪಾದ ಪೂಜೆ ಮಾಡ್ಬೋದು, ನನ್ನ ಮೇಲೆಲ್ಲ ಹರಿದಾಡ್ಬೋದು ಅಂತೆಲ್ಲ ಹೇಳ್ತಾರಲ್ಲ, ಆ ತರ ಕಾವೇರಿ ನಡುವು ಪಾಟ್. ಇಲ್ಲಿ ಕಾವೇರಿ ಸುತ್ತಲೂ ಕೊಲ್ಲಿಡಂ ಒಂದ್ ಕಡೆ, ಇನ್ನೊಂದ್ ಕಡೆ ಕಾವೇರಿ ಸುತ್ತಲೂ, ಅದು
ಟ್ರಿಬ್ಯೂಟರಿ, ಕೊಲ್ಲಿಡಮ್ ಕಾವೇರಿ ಟ್ರಿಬ್ಯೂಟರಿ, ಅದು ಹರಿತಾ ಇರುವಂತ ಮಧ್ಯದಲ್ಲಿ ಒಂದು ದ್ವೀಪ, ನಡುವು ಪಾಟೆ, ಅಲ್ಲಿ ಬಂದು ಪ್ರತಿಷ್ಠೆ ಆಗಿದ್ದಾರೆ ಭಗವಂತ. ಪೊಂಗುನಿ ಪರಂದು ಪಾಯು, ಹಾಗೆ ಹೊನಲಾಗಿ ಹರಿದು ಹೋಗ್ತಾ ಇದೆಯಂತೆ. ಪೂಪುಳಿಲ್ಲರಂಗಂ ತನ್ನುಳ್, ಅನೇಕ ತಟಾಕಗಳು ಇವುಗಳೆಲ್ಲ ಏರ್ಪಾಡಾಗುತ್ತೆ. ಇಲ್ಲ ವಾಟರ್ ಬಾಡಿ ಹತ್ತಿರದಲ್ಲಿದ್ರೆ ಬಾವಿಗಳಲ್ಲಿ ನೀರು ಮೇಲಕ್ಕೆ ಬರುತ್ತೆ, ಅಲ್ಲಿರೆಲ್ಲ ವಾಟರ್ ಕಂಟೆಂಟ್ ಭೂಮಿನಲ್ಲಿ ಫಸೆ ಚೆನ್ನಾಗಿರುತ್ತೆ, ಗಿಡಗಳು ಚೆನ್ನಾಗಿ ಬರುತ್ತೆ, ಹೂ ಗಿಡಗಳೆಲ್ಲ. ಹೆಂಗಣ್ ಮಾಲಿರೆ ಮನೀಶನ್, ನಮ್ಮ ಭಗವಂತ ಇದಾನಲ್ಲ ಇರೈವನ್, ಅವನೇನೆ ಎಲ್ಲರನ್ನೂ ಕಾಪಾಡೋನು. ಈಶನ್, ಅವನೇನೆ ಎಲ್ಲದಕ್ಕೂ ಒಡೆಯ ಅವನು. ಕಿಡಂದದೋರ್ ಕಿಡಕ್ಕೈ ಕಂಡೆ, ಹೆಂಗ ಮಲಗಿದಾನ ನೋಡಿ, ಏನು ಗೊತ್ತಿಲ್ವೇನೋ, ತಾನೇನು ಮಾಡ್ತಿಲ್ವೇನೋ ಅನ್ನೋ ಹತ್ರ ಹೆಂಗ ಮಲ್ಕೊಂಡ್ಬಿಟ್ಟಿದಾನೆ. ಕಿಡಕ್ಕೈ ಕಂಡೆ, ಸೈಲೆಂಟ್ ಆಗಿ ಹಿಂಗ್ ಮಲ್ಕೊಂಡಿದಾನಲ್ಲ. ವೀತಿರಂದೆ ಉಲ ಹೇಳೋ, ಕೂತ್ಕರನೆ 7 ಲೋಕವನ್ನು ಆಳಿಸ್ತಾನಲ್ಲ, ಎಂಥ ಭಗವಂತ ಇವನು ಅಂತ. ಕಿಡಕ್ಕೈ ಕಂಡು ಹೆಂಗನು ಮರಂದು ಬಾಳೇನ್, ಹೇಗಪ್ಪ ನಿನ್ನ ಯಾರಾದ್ರೂ ಭಗವಂತನಿಗೆ ಜ್ಞಾಪಕನೇ ಬರ್ಲಿಲ್ಲ ರೀ. 7 ದಿವಸ ಹೋಗಿದ್ವಿ ಟೂರು, ವಿಯೆಟ್ನಾಮ್ ಸಿಂಗಾಪುರ್ಗಳ, 1 ದಿವಸನೂ ನಮ್ದು ಭಗವಂತನೇ ಜ್ಞಾಪಕ ಬರ್ಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ತೊಂಡರಡಿ ಪುಡಿ ಆಳ್ವಾರ ಹಾಡು ನೆನ್ಸ್ಕೋಬೇಕು. ಹೆಂಗ ನಮ್ಮರಂದು ಬಾಳೇನ್, ಹೇಗಪ್ಪ ಒಂದು ಕ್ಷಣ ಕೂಡ ಭಗವಂತನ ನೆನೆಸ್ಕೊಳ್ವೆ ಇರಕ್ಕೆ ಹೇಗೆ ಸಾಧ್ಯ? ಅದು ಇಷ್ಟು ಚೆನ್ನಾಗಿ ಇಷ್ಟು ಸುಂದರವಾಗಿರೋ ರಂಗನಾಥ ಹೀಗೆ ಮಲ್ಕೊಂಡಿರ್ಬೇಕಾದ್ರೆ ಹೆಂಗ ನಮ್ಮ ಮರಂದವ, ಏನಪ್ಪ ನೀವು ಹೇಗೆ ಒಂದ್ ಪಕ್ಷ ನೀವು ಆತರ ಮರೆತು ಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮಂತ ಬಡದ ದರಿದ್ರದವರು ಯಾರು ಇಲ್ಲ ಅಂತ ಹೇಳಿ. ಯಾರು ಭಗವಂತನನ್ನ ಮರೆತು ಬಾಳ್ತಾರೋ ಅವರು ಕೃಪಂಡ್ರು ಅಂತ. ಕೃಪಂಡ್ರು ಅಂದ್ರೆ ಅವ್ರಿಗೆ ಏನಿದ್ರು ಏನು ಅನ್ಭವಿಸಕ್ಕಾಗಲ್ಲ. ಅವ್ರಿಗೆ ಭಗವಂತನ ಗುರುತಿಸ್ಕೊಂಡು ಅವನನ್ನ ಹಾಡಿ ಹೊಗಳದೆ ಇದ್ದಾಗ ಏನು ಪ್ರಯೋಜನ ಇಲ್ಲ. ಇಲ್ಲಿಗೆ ನಿಲ್ಸ್ಕೊಳ್ತೀನಿ. ಇವ್ರು ಇನ್ನೂ 10 ಹಾಡು ತಿರುಪಳ್ಳಿ ಸುಪ್ರಭಾತ ಹಾಡೋರು, ಆಳ್ವಾರ್ಗಳಲ್ಲಿ ಇಬ್ಬರು ಸುಪ್ರಭಾತ ಹಾಡಿದ್ರು. ಆಂಡಾಳು ಮೇಲೆ ಇವರು ತೊಂಡರೆಡ್ಡಿ ಪುಡಿ ಆಳ್ವಾರು. ಇವರು 10 ಹಾಡನ್ನ ಶ್ರೀರಂಗನಾಥನ ತಿರುಪಳ್ಳಿ ಅಂತ ಬರೀತಾರೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಬಹುಶಃ ಅಲ್ಲಿಗೆ ಎಲ್ಲ ಆಳ್ವಾರ್ಗಳದ್ದು ಮುಗಿಯುತ್ತೆ ಅಂತ ಕಾಣುತ್ತಿಲ್ಲ. ಅದಾದ್ಮೇಲೆ ಪೆರಿಯ ತಿರುಮೊಳಿ ಇದೆ, ಅವರು ತಿರುಮಗ ಆಳ್ವಾರು ತುಂಬಾ ಹಾಡುಗಳನ್ನ ಹಾಡಿದ್ದಾರೆ. ಅದ ಇನ್ನೂ ಒಂದ್ ದಿವಸ ಶ್ರೀರಂಗನೇ ಆಗತ್ತೆ ಅಂತ ಕಾಣುತ್ತೆ. ಇರ್ಲಿ ಬಿಡಿ, ಅನುಭವಿಸೋಣ ಶ್ರೀರಂಗನೇ. ಯಾರಿಗೆಲ್ಲ ಶ್ರೀರಂಗಕ್ಕೆ ಹೋಗಿಲ್ವೋ ಅವರಿಗೆಲ್ಲ ಆಸೆ ಆಗ್ಬೇಕು, ಅಥವಾ ಹೋಗಿ ನೋಡಿದವ್ರಿಗೆ ಮತ್ತೊಮ್ಮೆ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ಬೇಕು. ಹತ್ರದಲ್ಲೇ ಇದೆ, ಬೆಂಗಳೂರಿಗೇನು ತುಂಬಾ ದೂರ ಇಲ್ಲ. ಈಗಂತೂ ಏನೋ ವಂದೇ ಭಾರತಲ್ಲಿ ಕೂತ್ಕೊಂಡ್ಬಿಟ್ರೆ ಮಧ್ಯಾಹ್ನ 2 ಗಂಟೆ ಕೂತ್ಕೊಂಡ್ರೆ 7 ಗಂಟೆಗೆಲ್ಲ ಶ್ರೀರಂಗಮಲ್ಲಿ ಇರ್ತೀವಿ. ಸೊಗಸಾಗಿ ಕುಡಿದ್ ನೀರು ಅಳ್ಳಾಡ್ದಂಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಚೆನ್ನಾಗಿದೆ. ಅಲ್ಲೂ ಸೌಕರ್ಯವಾಗಿ ಹೋಮ್ ಸ್ಟೇ ಅದು ಇದು ಮಾಡ್ಕೊಂಡು 1-2-3 ದಿವಸ ಇದ್ಬಿಟ್ಟು ನಿಧಾನಕ್ಕೆಲ್ಲ ನೋಡ್ಕೊಂಡು ಬರ್ಬೋದು. ಆಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಅದೇ ಒಂದು 10 ಪುಸ್ತಕ ತರಿಸಿದ್ದೀನಿ, ಯಾರು ಎಲ್ಲ ಕೇಳಿದ್ದಾರೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ನಾನು ಕಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಮ್ ಎಷ್ಟು ಮ್ಯಾಮ್ ದುಡ್ಡು? ಇದು 200 rupees 2 ಬುಕ್ಗೆ. 2 parts ಇದೆ ಇದು. 200 rupees. ಸರಿ ಮ್ಯಾಮ್. ಓಕೆ, ನಾಳೆ ನೋಡೋಣ. ಮೋಸ್ಟ್ಲಿ ಸರ್ ಹುಷಾರಾಗಿದ್ರೆ ತಗೋತಾರೆ, ಇಲ್ಲದೆ ಹೋದ್ರೆ ಇಂಗ್ಲಿಷ್ ಅಲ್ಲಿ ಸಿಗುತ್ತಾ ಮೇಡಮ್? ಇಂಗ್ಲಿಷ್ ಅಲ್ಲಿ ಸಿಗುತ್ತಾ? ಸಿಗುತ್ತೆ. ಎಲ್ಲಿ ಯಾವ ಅಂಗಡಿಯಲ್ಲಿ ಹೇಳಿದ್ರಿ ನೀವು? ಅಲ್ಲ, ನಾನು ಕಮಲಾ ಇಸ್ಕಾನ್ ಇಂದ. ಸಿಗುತ್ತೆ ಕಮಲಾ, ಇದ್ರಲ್ಲಿ ಸಿಗುತ್ತೆ. ಮಲ್ಲೇಶ್ವರಂ ಅಲ್ಲಿ ಇದರಲ್ಲಿ ಮಠದಲ್ಲೂ ಬುಕ್ ಶಾಪ್ ಅಲ್ಲೂ ಸಿಗುತ್ತೆ, ಇದ್ರಲ್ಲೂ ಸಿಗ್ಬೋದು. ಯಾವ್ದೋ ವೇದಾಂತ ಬುಕ್ ಹೌಸ್ ಅಲ್ಲೂ ಸಿಗ್ಬೋದು.
ಓಕೆ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಓಕೆ ಓಕೆ